ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ 15 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು ಹೌದಾ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 16. If A, B, C are in AP, then the straight line AX plus BY plus C equal to 0 will always pass us through a fixed point whose coordinates are ಅಂತ ಹೇಳಿದ್ದಾರೆ ಹೌದಾ. ಈಸಿ ಇದೆ. ನಮಗೆ ಫಸ್ಟ್ ಎ ಬಿ ಸಿ ಆರ್ ಇನ್ ಎ ಪಿ ಅಂತ ಹೇಳಿದ್ರೆ ಹೌದಾ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ ಗೊತ್ತಾಗಬೇಕು. ನೋಡಿ ಇದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋಗ್ಬಿಟ್ವಿ ಅಂದ್ರೆ ಈಸಿ ಆಗ್ಬಿಡುತ್ತೆ. ನೋಡಿ ಗಿವನ್ ಎ ಬಿ ಸಿ ಆರ್ ಇನ್ ಎ ಪಿ ಹೌದಾ, ಅಂದ್ರೆ ದಟ್ ಇಂಪ್ಲೈಸ್ 2B is equal to A plus C ಆಗಿರುತ್ತೆ ಹೌದಾ. ನೋಡಿ ಇದು ಗೊತ್ತಿರಲಿ. ನೋಡಿ ನೋಟ್ ಎ ಬಿ ಸಿ ಆರ್ ಇನ್ ಜಿ ಪಿ ಇತ್ತು ಅಂದ್ರೆ ಏನ್ ಬರಿತೀವಿ ಅಂದ್ರೆ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಇಂಟು ಸಿ ಬರಿತೀವಿ. ಗೊತ್ತಿರಲಿ ಇದನ್ನು. ನೋಡಿ ಎರಡು ಗೊತ್ತಿರಬೇಕು. ಎ ಬಿ ಸಿ ಆರ್ ಇನ್ ಎ ಪಿ ಇತ್ತು ಅಂದ್ರೆ 2B is equal to A plus C. ಎ ಬಿ ಸಿ ಆರ್ ಇನ್ ಜಿ ಪಿ ಇತ್ತು ಅಂದ್ರೆ ಬಿ ಸ್ಕ್ವೇರ್ is equal to ಎ ಸಿ ಹೌದಾ. ನೋಡಿ ಇಲ್ಲಿ ಈಗ ಆನ್ಸರ್ ಟು ಕ್ವಶನ್ ಬರ್ಕೊಂತ ಹೋಗೋದು. ವಿಲ್ ಆಲ್ವೇಸ್ ಪಾಸಸ್ ಟು ದ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿದಿರ್ತಾನೆ. ಹಂಗಾರೆ ಈ ಪಾಯಿಂಟ್ ಈ ಲೈನಿಗೆ ಸ್ಯಾಟಿಸ್ಫೈ ಆಗಬೇಕು ಅಂದ್ರೆ ನೋಡಿ ಆಪ್ಷನ್ ಎ ಚೆಕ್ ಮಾಡ್ತೀನಿ. 1, -2 ಹೌದಾ. ಈಕ್ವೇಶನ್ ಆಫ್ ದ ಲೈನ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಇದೆ ತಾನೆ. ಅಂದ್ರೆ ಎಕ್ಸ್ ಗೆ 1 ವೈ ಗೆ -2 ಬರಿಬೇಕು. ಅಂದ್ರೆ ಎ ಇಂಟು 1 ಪ್ಲಸ್ ಬಿ ಇಂಟು -2 ಪ್ಲಸ್ ಸಿ ಈಕ್ವಲ್ ಟು 0. ಅಂದ್ರೆ ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ, ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 2B ಬರುತ್ತೆ ತಾನೆ. ದೇರ್ಫೋರ್ ಆನ್ಸರ್ ಎ ಆಗುತ್ತೆ ಅಷ್ಟೇ ಹೌದಾ. ನೋಡಿ ಈ ತರ ಮಾಡ್ಕೊಂತ ಹೋದಷ್ಟೇ. ಇದು ನೋಡಿ ಏನೋ ನಾ ಬಿ ಚೆಕ್ ಮಾಡಿದೆ ಅಂದ್ರೆ 1, 1 ಇದೆ, ಎಕ್ಸ್ ಗೆ 1 ವೈಗೂ 1 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಇಲ್ಲೇನ್ ಬರುತ್ತೆ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಬರುತ್ತೆ. ಅಂದ್ರೆ 2B is equal to A plus C ಬರಲ್ಲ ತಾನೆ ಹೌದಾ. therefore ಬಿ ಅಲ್ಲ. ಅಂದ್ರೆ 2B is equal to A plus C ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡೋದಷ್ಟೇ ಹೌದಾ. ಅದೇ ಆನ್ಸರ್ ಆಗಿರುತ್ತೆ ಆಯ್ತಲ್ಲ. ಅಂದ್ರೆ ಫಸ್ಟ್ ಆಪ್ಷನ್ ಅಲ್ಲೇ ಬರ್ತಾ ಇದೆ, ಅದೇ ಡೈರೆಕ್ಟ್ ಆಗಿ ಆನ್ಸರು ಎ ಬರಿತಾ ಇದೀವಿ ಅಷ್ಟೇ ಆಯ್ತಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ ಪ್ರಾಬ್ಲಮ್ ನಂಬರ್ 17. The points 6, 8, -2, 2 and -6, -1 form a straight line, an equilateral triangle, a right angle triangle and isosceles triangle ಹೌದಾ. ನೋಡಿ ಕೊಲಿನಿಯರ್ ಇತ್ತು ಅಂದ್ರೆ ಸ್ಟ್ರೈಟ್ ಲೈನ್ ಆಗ್ಬಿಡುತ್ತೆ ಹೌದಾ. ಇದನ್ನ ಎರಡು ಟೈಪ್ ಮಾಡ್ಬೋದು. ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ಬೋದು. ನೋಡಿ ಎ ಇಸ್ ಈಕ್ವಲ್ ಟು 6, 8, ಬಿ ಇಸ್ ಈಕ್ವಲ್ ಟು -2, 2, ಸಿ ಇಸ್ ಈಕ್ವಲ್ ಟು -6, -1. ಒಂದಂತೂ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಎ ಬಿ ಬಿ ಸಿ ಸಿ ಎ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಸ್ಲೋಪ್ ಆಫ್ ಎ ಬಿ ಮತ್ತು ಸ್ಲೋಪ್ ಆಫ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ನೋಡಿ ಈಗ ಸ್ಲೋಪ್ ಆಫ್ ಎ ಬಿ ಏನಾಗುತ್ತೆ ಅಂದ್ರೆ y2 - y1 by x2 - x1 ಹೌದಾ. ಸ್ಲೋಪ್ ಆಫ್ ಅ ಲೈನ್ ಪಾಸಿಂಗ್ ಟು ದ 2 ಪಾಯಿಂಟ್ಸ್ ಅಲ್ಲ ಇದು. ನೋಡಿ y2 - y1 ಅಂದ್ರೆ 2 - 8, x2 - x1 ಅಂದ್ರೆ -2 -6 ಅಂದ್ರೆ -6 by -8 ಆಯ್ತು. 2 ಇಂದ ಡಿವೈಡ್ ಮಾಡಿದ್ರೆ ಅಂದ್ರೆ 3/4 ಬರುತ್ತೆ. ಅದೇ ತರ ಸ್ಲೋಪ್ ಆಫ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡ್ತೀನಿ. y2 - y1 by x2 - x1 ಅಲ್ಲ, ಅಂದ್ರೆ -1 -2 by -6 plus 2 ಅಂದ್ರೆ -3 by -4 ಆಗ್ಬಿಟ್ಟು 3/4. ನೋಡಿ ಸ್ಲೋಪ್ ಏನಾದ್ರೂ ಸೇಮ್ ಬಂತು ಅಂತ ಹೇಳಿದ್ರೆ ಎ ಬಿ ಅಂಡ್ ಸಿ ಆರ್ ಕೊಲಿನಿಯರ್ ಆಗ್ಬಿಡುತ್ತೆ. ಕೊಲಿನಿಯರ್ ಆಯ್ತು ಅಂತ ಹೇಳಿದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಬಂದ್ಬಿಡುತ್ತೆ ಹೌದಾ. ಇಲ್ಲಿ ಸ್ಲೋಪ್ ಸೇಮ್ ಬರ್ತಿದೆ ತಾನೆ. ದೇರ್ಫೋರ್ ಇಲ್ಲಿ ಏನ್ ಬರೀತೀವಿ ಅಂದ್ರೆ ಎ ಬಿ ಅಂಡ್ ಸಿ ಆರ್ ಕೊಲಿನಿಯರ್ ಹೌದಾ. ಕೊಲಿನಿಯರ್ ಅಂತ ಹೇಳಿದ್ರೆ ದಟ್ ಇಂಪ್ಲೈಸ್ ಏನ್ ಬರೀಬಹುದು, ಎ ಬಿ ಅಂಡ್ ಸಿ ಫಾರ್ಮ್ ಅ ಸ್ಟ್ರೈಟ್ ಲೈನ್ ಹೌದಾ.
ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ ನೋಡಿ. ಇಂಪಾರ್ಟೆಂಟ್ ನಮಗೆ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂತೀವಿ ಅಂತೇಳಿ. ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಏನಾದ್ರು -1 ಬಂತು ಅಂದ್ರೆ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಬರ್ದ್ಬಿಡ್ಬೋದು. ಹೌದಾ ನೋಡಿ, ಇಕ್ವಲ್ಯಾಟ್ರಲ್ ಟ್ರಯಾಂಗಲ್ ಐಸಾಸೆಲೆಸ್ ಟ್ರಯಾಂಗಲ್ ಏನಾದ್ರು ಮಾಡ್ಬೇಕು ಅಂದ್ರೆ ಮತ್ತೆ ಸೈಡ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಬೇಕು. ಎ ಬಿ ಬಿ ಸಿ ಸಿ ಅದು ಮೂರದು ಸೈಡ್ ಸೇಮ್ ಬಂತು ಅಂದ್ರೆ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಹೌದಾ, ಯಾವ್ದಾದ್ರು ಎರಡು ಸೈಡ್ ಸೇಮ್ ಬಂತು ಅಂದ್ರೆ ಐಸಾಸೆಲೆಸ್ ಟ್ರಯಾಂಗಲ್. ಹೌದಾ, ನೆಕ್ಸ್ಟ್ ಒಂದು ನೋಡಿ 18. A point moves so that its distance from the axis of y is half its distance from the origin. The equation of its locus is ಅಂತ ಹೇಳಿದ್ದಾರೆ. ನೋಡಿ ಇದನ್ನ ಈಸಿ ಇದೆ, ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ ಗೊತ್ತಾಗಬೇಕು. ಹೌದಾ, the points moves such that, ಹೌದಾ, its distance from the axis of y ಅಂತ ಹೇಳಿದ್ದಾರೆ. ಅಂದ್ರೆ y axis ಇಂದ ಇದರ ಡಿಸ್ಟೆನ್ಸ್ ಫ್ರಮ್ ದ ಹಾಫ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ, ನೋಡಿ ಇದಕ್ಕೆ ಇಲ್ಲಿ ಯಾವ ತರ ಬರ್ಕೊಂತೀವಿ ಅಂದ್ರೆ ರೇಡಿಯೋ ತಗೊಂಡೆ ಅನ್ಕೊಳ್ಳಿ. ಹೌದಾ, ಇಲ್ಲೆಲ್ಲ ಪಾಯಿಂಟ್ ಇದೆ, ಆ ಪಾಯಿಂಟ್ ನ ಎಕ್ಸ್ ವೈ ಅಂತ ಹೇಳ್ತೀವಿ. ಹೌದಾ, ನೋಡಿ ಪಾಯಿಂಟ್ ಯಾವ ತರ ಮೂವ್ ಆಗಬೇಕು ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ವೈ ಆಕ್ಸಿಸ್. ಹೌದಾ, ನೋಡಿ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ವೈ ಈಸ್ ಹಾಫ್ ಆಫ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್. ಹೌದಾ, ಈ ತರ ಮಾಡ್ಕೋಬೇಕಲ್ಲಿ. ಅಂದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂದ್ರೆ ಎಕ್ಸ್ ಆಗಿರುತ್ತೆ. ಹೌದಾ, ಮತ್ತೆ ನೋಡಿ ಎಕ್ಸ್ ಯಾವಾಗ್ಲೂ ಏನಾಗಿರ್ಬೇಕು ಅಂದ್ರೆ ಪಾಸಿಟಿವ್, ಯಾಕಂದ್ರೆ ಡಿಸ್ಟೆನ್ಸ್ ಅಲ್ಲ, ಪಾಸಿಟಿವ್ ಇರಬೇಕು ಅಂತ ಹೇಳಿ ಮಾಡ್ ಎಕ್ಸ್ ಅಂತ ಬರ್ಕೊಂಡ್ಬಿಡ್ತೀನಿ ಇದನ್ನ. ಈ ಪಾಯಿಂಟ್ ನ ಪಿ, ಇದನ್ನೇನಾದ್ರು ಎ ಅಂತ ತಗೊಂಡೆ ಅಂದ್ಕೊಳ್ಳಿ, ಇದು ಆರಿಜಿನ್. ಇಲ್ಲಿ ಏನ್ ಕೊಟ್ಟಿರೋದಂದ್ರೆ ಗಿವನ್ ಎ ಪಾಯಿಂಟ್ ಮೂವ್ಸ್ ಇಸ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ವೈ ಅಂದ್ರೆ ಎ ಪಿ ಇಸ್ ಈಕ್ವಲ್ ಟು ಈಸ್ ಹಾಫ್ ಆಫ್ ಇಸ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್. ಹೌದಾ, ನೋಡಿ ಎ ಪಿ ಅಂದ್ರೆ ಅದನ್ನ ಮಾಡ್ ಎಕ್ಸ್ ಬರ್ಕೊಂತೀನಿ, ಇಸ್ ಈಕ್ವಲ್ ಟು ಹಾಫ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರೀಬೋದಲ್ಲ, ಯಾಕಂದ್ರೆ ಆರಿಜಿನ್ ಅಂದ್ರೆ 0,0 ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಯೂಸ್ ಮಾಡಿದ್ವಿ ಅಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬಂತು. ಹೌದಾ, ಇದನ್ನೀಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ ಅಂದ್ರೆ ಇದು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ 1/4 ಇಂಟು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4x ಸ್ಕ್ವೇರ್ ಇಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹೌದಾ, ಎರಡನ್ನೂ ಎಲ್ ಎಚ್ ಎಸ್ ತಗೊಂಡೆ ಅಂದ್ರೆ 4x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 0. ಅಂದ್ರೆ ಆನ್ಸರ್ 4x ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 4x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 3x ಸ್ಕ್ವೇರ್ ಅಲ್ಲ, 3x ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಅಂದ್ರೆ ಆಪ್ಷನ್ ಬಿ ಬರುತ್ತಷ್ಟೆ. ಹೌದಾ, ನೋಡಿ ಲೋಕಸ್ ಇಂದು ರೇರ್ ಕೇಳೋದು, ಜಸ್ಟ್ ಐಡಿಯಾ ಗೊತ್ತಿರಲಿ ಯಾವ ತರ ಮಾಡ್ಕೊಂತ ಇದೀವಿ ಅಂತೇಳಿ ಅಷ್ಟೇ. ಪ್ರಾಬ್ಲಮ್ ನಂಬರ್ 19. The locus of point which is equidistant from 1,2 and 4,7 is ಅಂತ ಹೇಳಿದ್ದಾರೆ. ಹೌದಾ, ನೋಡಿ ಇಲ್ಲಿ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ನೋಡಿ ಎರಡು ಪಾಯಿಂಟ್ ತಗೊಂತೀವಿ, ಒಂದನ್ನ ಎ ಅಂತ ಹೇಳಿ 1,2, ಇನ್ನೊಂದನ್ನ ಬಿ ಅಂತ ತಗೊಂತೀವಿ 4,7. ಈಕ್ವಿಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಅಂತ ಹೇಳಿದ್ರೆ ತಾನೆ ಆ ಪಾಯಿಂಟ್ ನ ಪಿ ಅಂತ ತಗೊಂತೀವಿ, ಪಿ ಆಫ್ ಎಕ್ಸ್ ವೈ ಅಂತೇಳಿ. ನೋಡಿ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಮತ್ತೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎರಡೂನು ಏನಂತ ಹೇಳಿದಾರೆ ಅಂದ್ರೆ ಸೇಮ್ ಅಂತ ಹೇಳಿದಾರೆ ಅಷ್ಟೇ. ಹೌದಾ, ಅಂದ್ರೆ ನೋಡಿ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಅಂತ ಬರ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗ್ಬಿಡುತ್ತೆ. ಹಾಗಾದ್ರೆ ನೋಡಿ ನಾವು ಪಿ ಎ ಇಸ್ ಈಕ್ವಲ್ ಟು ಪಿ ಬಿ, ಪಿ ಎ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x minus 4 whole square plus y minus 7 whole square. ಹೌದಾ, ನೋಡಿ ಎರಡು ಕಡೆ ಸ್ಕ್ವೇರ್ ರೂಟ್ ಹೋಗ್ಲಿ ಅಂತೇಳಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದ್ರೆ ಇದು x minus 1 whole square plus y minus 2 whole square is equal to x minus 4 whole square plus y minus 7 whole square. ಹೌದಾ, ನೋಡಿ ಎಕ್ಸ್ಪ್ಯಾಂಡ್ ಮಾಡಿದೆ ಅಂದ್ರೆ x square plus 1 minus 2x plus y square plus 4 minus 4y is equal to x square plus 16 minus 8x plus y square plus 49 minus 7 2s 14y. ಇಷ್ಟು ಬರುತ್ತಲ್ಲ ನೋಡಿ, a minus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದೀವಿ ಅಷ್ಟೇ.
ನೋಡಿ ಎರಡು ಕಡೆ ಏನೇನು ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಮತ್ತೆ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಹೌದಾ? ನೋಡಿ ಎಲ್ಲದನ್ನು ಈಗ ಎಲ್ ಎಚ್ ಎಸ್ ತಗೊಂಡೆ ಅಂದ್ರೆ ಏನ್ ಬರ್ಬೋದು, ಇಲ್ಲಿ 1 ಮೈನಸ್ 2x ಪ್ಲಸ್ 4 ಮೈನಸ್ 4y ಇದೆ. ಅವೆರಡು ಈ ಕಡೆ ಬಂತು ಅಂದ್ರೆ ಮೈನಸ್ 16 ಪ್ಲಸ್ 8x ಮೈನಸ್ 49 ಪ್ಲಸ್ 14y ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಮೈನಸ್ 2x ಪ್ಲಸ್ 8x ಅಂದ್ರೆ 6x ಬಂತು. ಮೈನಸ್ 4y ಪ್ಲಸ್ 14y ಅಂದ್ರೆ ಪ್ಲಸ್ 10y ಬರ್ತಾ ಇದೆ. 1 ಪ್ಲಸ್ 4 ಅಂದ್ರೆ 5, 5 ಮೈನಸ್ 16 ಅಂತ ಹೇಳಿದ್ರೆ ಮೈನಸ್ 11, ಮೈನಸ್ 11 ಮೈನಸ್ 45 ಅಂದ್ರೆ ಮೈನಸ್ 60 ಈಕ್ವಲ್ ಟು 0. ಹೌದಾ? ಡಿವೈಡಿಂಗ್ ಬೈ 2 ಮಾಡ್ಕೊಂಬಿಟ್ಟೆ ಅಂದ್ರೆ ಏನ್ ಬರುತ್ತೆ ಆನ್ಸರ್, 3x ಪ್ಲಸ್ 5y ಮೈನಸ್ 30 ಈಕ್ವಲ್ ಟು 0. ಅಥವಾ 3x ಪ್ಲಸ್ 5y ಈಕ್ವಲ್ ಟು 30 ಅಂತಾನು ಬರೀಬಹುದು. ಅಥವಾ 3x ಪ್ಲಸ್ 5y ಮೈನಸ್ 30 ಈಕ್ವಲ್ ಟು 0. ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ನೋಡಿ ಅಲ್ಲಿ ಈಕ್ವಿ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಈಸ್ ಸೇಮ್ ಅಂತ ತಗೊಂಡ್ಬಿಟ್ಟು ನೆಕ್ಸ್ಟ್ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ಬಿಟ್ರೆ ಸಿಂಪ್ಲಿಫೈ ಆಗ್ಬಿಡುತ್ತೆ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಒಂದು ನೋಡಿ 20. The locus of the point which moves in such a way that the area of the triangle formed by it with the points 1, 5, 5, 3, minus 7 is 21 ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಏರಿಯಾ ಆಫ್ ದ ಟ್ರಯಾಂಗಲ್ ನ 21 ಅಂತ ಕೊಟ್ಬಿಟ್ಟಿದ್ದಾರೆ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಲೋಕಸ್ ನ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ಆಯ್ತಲ್ಲ, ಈಸಿ ಇದೆ. ಇಲ್ಲಿ ಏನ್ ಕೊಟ್ಟಿರೋದು ಅಂದ್ರೆ ಗಿವನ್ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 21. ನೋಡಿ ಏರಿಯಾ ಆಫ್ ದ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಡಿಟರ್ಮಿನೆಂಟ್ ಆಫ್, ನೋಡಿ ಒಂದು ಪಾಯಿಂಟ್ ನ ಎಕ್ಸ್ ವೈ ಅಂತ ತಗೊಂಡ್ಬಿಡ್ತೀನಿ. ಉಳಿದಿರೋದು 2 ಪಾಯಿಂಟ್ ಅವರೇ ಕೊಟ್ಟಿದ್ದಾರೆ. 1 5 ಕೊಟ್ಟಿದ್ದಾರೆ ಮತ್ತೆ 3 ಮೈನಸ್ 7. ಹೌದಾ? ಇಸ್ ಈಕ್ವಲ್ ಟು 21. ಹೌದಾ? ನೋಡಿ 2 ಇಂದ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಇದು ಇಸ್ ಈಕ್ವಲ್ ಟು 42 ಆಗ್ಬಿಡುತ್ತೆ. ಜೊತೆ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಎಕ್ಸ್ ಇಂಟು 5 ಪ್ಲಸ್ 7 ಅಲ್ಲ ಮೈನಸ್ ವೈ ಇಂಟು 1 ಮೈನಸ್ 3 ಪ್ಲಸ್ 1 ಇಂಟು ಮೈನಸ್ 7 ಮೈನಸ್ 15 ಇಸ್ ಈಕ್ವಲ್ ಟು 42 ಬರೀಬೋದಲ್ಲ. ಆದ್ರೆ 7 ಪ್ಲಸ್ 5 ಅಂದ್ರೆ 12x ಆಯ್ತು. 1 ಮೈನಸ್ 3 ಇಂದ ಮೈನಸ್ 2 ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ 2y ಮೈನಸ್ 7 ಮೈನಸ್ 15 ಅಂತ ಹೇಳಿದ್ರೆ ಮೈನಸ್ 22. ಇದನ್ನು ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ ಮೈನಸ್ 42 ಈಕ್ವಲ್ ಟು 0. ಅಂದ್ರೆ ಆನ್ಸರ್ 12x ಪ್ಲಸ್ 2y ಮೈನಸ್ 64 ಈಕ್ವಲ್ ಟು 0. ಹೌದಾ? ಅದೇ ನಾನು ಡಿವೈಡಿಂಗ್ ಬೈ 2 ಮಾಡ್ಕೊಂಡೆ ಅಂದ್ರೆ ಏನ್ ಬರುತ್ತೆ, 6x ಪ್ಲಸ್ ವೈ ಮೈನಸ್ 32 ಈಕ್ವಲ್ ಟು 0. ಅಥವಾ 6x ಪ್ಲಸ್ ವೈ ಈಕ್ವಲ್ ಟು 32 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೇಳ್ತಲ್ಲ, ಈಸಿದೆ. ನೆಕ್ಸ್ಟ್ ನೋಡಿ 21. The locus of the point which moves so that the sum of its distance from the point a, 0 and minus a, 0 is 2c ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ನೋಡಿ ಇಲ್ಲೆಲ್ಲ ಒಂದ್ ಕಡೆ ಪಾಯಿಂಟ್ ಇದೆ, ಅದನ್ನ a, 0 ಅಂತ ತಗೊಂತೀನಿ. ಇಲ್ಲೊಂದ್ ಕಡೆ ಪಾಯಿಂಟ್ ಇದೆ ಮೈನಸ್ a, 0. ಹೌದಾ? ಇದು ಲೋಕಸ್ ಅಂತ ತಗೊಂತೀನಿ. ಪಿ ಅನ್ಕೊಂಡೆ ಅಂದ್ರೆ ಎಕ್ಸ್, ವೈ. ಹೌದಾ? ಇಲ್ಲಿ ಇವೆರಡದು ಸಮ್ ಏನಂತ ಹೇಳಿದಾರೆ ಅಂದ್ರೆ 2c ಅಂತ ಹೇಳಿದಾರೆ. ಅಂದ್ರೆ ಪಿ ಎ ಪ್ಲಸ್ ಪಿ ಬಿ ಇಸ್ ಈಕ್ವಲ್ ಟು 2c ಅಂತ ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ಅದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈಕ್ವೇಶನ್ ಏನಾಗಿರುತ್ತೆ ಅಂತ ಹೇಳಿ ಗೊತ್ತಿರ್ಬೇಕು. ಹೌದಾ? ನೋಡಿ ಇಲ್ಲಿ ಇದು ಆಕ್ಚುಲಿ ಎಲಿಪ್ಸ್ ಬರುತ್ತೆ. ಎಲಿಪ್ಸ್ ಅಂತ ಹೇಳಿ ಥಿಂಕ್ ಮಾಡ್ಕೊಂಡ್ಬಿಟ್ಟು ಬರೆದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಇಲ್ದಿದ್ರೆ ಮತ್ತೆ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಏನ್ ಐಡಿಯಾ ಗೊತ್ತಿರ್ಬೇಕು ಅಂದ್ರೆ ಇದು ನೋಡಿ, ಲೋಕಸ್ ಆಫ್ ಪಾಯಿಂಟ್
which moves so that the sum of its distance from two fixed points is always constant ಇತ್ತು ಅಂದ್ರೆ that implies locus is ಎಲಿಪ್ಸ್ ಆಗಿರುತ್ತೆ. ಅದೇ ಡಿಫರೆನ್ಸ್ ಏನಾದ್ರು ಕಾನ್ಸ್ಟೆಂಟ್ ಇತ್ತು ಅಂದ್ರೆ ಲೋಕಸ್ ಈಸ್ ಹೈಪರ್ಬೋಲಾ ಆಗುತ್ತೆ. ಹೌದಾ? ಎಲಿಪ್ಸ್ ಇಂದ ಆಕ್ಚುಲಿ ಈಕ್ವೇಶನ್ ಯಾವ ಫಾರ್ಮೆಟ್ ಅಲ್ಲಿ ಬರಿತಿದ್ವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಹೌದಾ? ಈ ತರ ಬರ್ಕೊಂತ ಇದ್ವಿ. ನೋಡಿ ಈಗ ಈ ಫಾರ್ಮೆಟ್ ಅಲ್ಲಿ ಆಪ್ಷನ್ ಏನೂ ಇಲ್ಲ, ಯಾಕಂದ್ರೆ ಡಿನಾಮಿನೇಟರ್ ಎರಡು ಸೇಮ್ ಇದೆ. ಇದು ಸ್ಟ್ರೇಟ್ ಲೈನ್, ಇದನ್ನು ಬರಲ್ಲ. ಹೌದಾ? ಇದನ್ನು ಸ್ಟ್ರೇಟ್ ಲೈನ್, ಇದನ್ನು ಬರಲ್ಲ. ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಬಿ ಬರಿಬಹುದು. ಹೌದಾ? ಅಂದ್ರೆ ಈ ತರದ್ ಏನಾದ್ರು ಕಾಂಪ್ಲಿಕೇಟೆಡ್ ಇತ್ತು ಅಂದ್ರೆ ಅಲ್ಲಿ ಥಿಂಕ್ ಮಾಡೋ ಕೊಟ್ಟಿರ್ತಾರೆ. ಏನಾದ್ರು ಡಿಫರೆನ್ಸ್ ಕಾನ್ಸ್ಟೆಂಟ್ ಇತ್ತು ಅಂದ್ರೆ ಅದು ಯಾವಾಗ್ಲೂ ಹೈಪರ್ಬೋಲಾ ಆಗಿರುತ್ತೆ. ಆಯ್ತಲ್ಲ? ಅದಕ್ಕೆ ಸಮ್ ಕಾನ್ಸ್ಟೆಂಟ್ ಇತ್ತು ಅಂದ್ರೆ ಎಲಿಪ್ಸ್ ಆಗಬೇಕು, ಡಿಫರೆನ್ಸ್ ಕಾನ್ಸ್ಟೆಂಟ್ ಇತ್ತು ಅಂದ್ರೆ ಹೈಪರ್ಬೋಲಾ ಬರುತ್ತೆ ಅಷ್ಟೇ. ಆಯ್ತಲ್ಲ? ಇಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಇದನ್ನ. ನೆಕ್ಸ್ಟ್ 22. The locus of the point which moves so that the square of its distance from 3, 4 is equal to the square of distance from x axis ಅಂತ ಹೇಳಿದ್ದಾರೆ. ಹೌದಾ? Square of its distance from 3, 4 is equal to the square of its distance from x axis. ನೋಡಿ ಈ ತರ ತಗೊಂತೀನಿ ಇಲ್ಲಿ. ಇದನ್ನ x axis, ಇದನ್ನ y axis. ನೋಡಿ ಲೋಕಸ್ ನ x, y ಅಂತ ತಗೊಂತೀನಿ. Square of its distance from the x axis is equal to the square of its distance from 3, 4. 3, 4 ನ a ತಗೊಂತೀನಿ, ಇದನ್ನ b, ಇದನ್ನ c ತಗೊಂಡಿದ್ದೆ ಅಂದ್ರೆ ಇಲ್ಲಿ ಏನ್ ಕೊಟ್ಟಿರೋದು ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ನೋಡಿ ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ನೋಡಿ ಬಿ ಸಿ ಸ್ಕ್ವೇರ್ ಅಂತ ಹೇಳಿದ್ರೆ ವೈ ತಾನೇ ಇದು, ಯಾಕಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ಇಸ್ ಆಲ್ವೇಸ್ ಈಕ್ವಲ್ ಟು ವೈ. ಅದಕ್ಕೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಅಂದ್ರೆ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 4 ಹೋಲ್ ಸ್ಕ್ವೇರ್, ಮತ್ತೆ ಇದನ್ನ ಸ್ಕ್ವೇರ್ ಮಾಡಬೇಕು. ಹೌದಾ? ಇದರಲ್ಲಿ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಏನ್ ಬರುತ್ತೆ ಅಂದ್ರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 4 ಹೋಲ್ ಸ್ಕ್ವೇರ್. ಹೌದಾ? ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ಆನ್ಸರ್. ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ವೈ ಸ್ಕ್ವೇರ್ ಇಸ್ ಈಕ್ವಲ್ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9 ಮೈನಸ್ 3 2s 6x, ವೈ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16 ಮೈನಸ್ 4 2s 8y. ಹೌದಾ? ವೈ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ 6x ಮೈನಸ್ 8y ಪ್ಲಸ್ 25 ಈಕ್ವಲ್ ಟು 0. ಇಷ್ಟು ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಸಿ ಬರ್ತಾ ಇದೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 23. The locus of the point which moves on the line joining the points 2, -3 and 3, 2 is ಅಂತ ಹೇಳಿದ್ದಾರೆ. ನೋಡಿದ್ರೆ ಆಕ್ಚುಲಿ ಈಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್ ಕಂಡುಹಿಡಿಬೇಕಷ್ಟೇ, ಅಲ್ಲಿ ಈಸಿ ಇದೆ. ನೋಡೋದಕ್ಕೆ ಇಲ್ಲಿ ಏನೇನು ಗೊತ್ತಿರಬೇಕು ಅಂದ್ರೆ ನಮಗೆ ನೋಟ್ ಫಸ್ಟ್ ಒನ್ ನೋಡಿ, ಸ್ಲೋಪ್ ಪಾಯಿಂಟ್ ಫಾರ್ಮ್ ಏನ್ ಬರಿತಾ ಇದ್ವಿ ಅಂದ್ರೆ y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು ಎಕ್ಸ್ ಮೈನಸ್ x1 ಬರಿತಾ ಇದ್ವಿ ಈಕ್ವೇಶನ್ ಆಫ್ ಲೈನ್ ಅಲ್ಲಿ. ಹೌದಾ? 2 ಪಾಯಿಂಟ್ಸ್ ಫಾರ್ಮುಲಾ y ಮೈನಸ್ y1 ಬೈ y2 ಮೈನಸ್ y1 ಇಸ್ ಈಕ್ವಲ್ ಟು x ಮೈನಸ್ x1 ಬೈ x2 ಮೈನಸ್ x1. ಹೌದಾ? ಥರ್ಡ್ ಒನ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ y ಇಸ್ ಈಕ್ವಲ್ ಟು mx ಪ್ಲಸ್ ಸಿ. ಈ ಸಿ ಗೆ ಏನಂತ ಹೇಳ್ತಿದ್ವಿ ಅಂದ್ರೆ ಇದನ್ನ
ವೈ ಇಂಟರ್ಸೆಪ್ಟ್ ಅಂತ ಹೇಳ್ತಿದ್ವಿ. ಇದಕ್ಕೆ ವೈ ಇಂಟರ್ಸೆಪ್ಟ್ ಅಂತ ಹೇಳ್ತಿದ್ವಿ, ಗೊತ್ತಿರಬೇಕು. ನೆಕ್ಸ್ಟ್ ಫೋರ್ತ್ ಒನ್ ಇಂಟರ್ಸೆಪ್ಟ್ ಫಾರ್ಮ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1 ಅಂತ ಹೇಳ್ತಿದ್ವಿ, ಹೌದಾ? ಎ ನ ಎಕ್ಸ್ ಇಂಟರ್ಸೆಪ್ಟ್, ಬಿ ನ ವೈ ಇಂಟರ್ಸೆಪ್ಟ್ ಅಂತ ಹೇಳ್ತಿದ್ವಿ. ಫಿಫ್ತ್ ಒನ್ ನಾರ್ಮಲ್ ಫಾರ್ಮ್. ನೋಡಿ, ಇಷ್ಟು ನಾವು ಫಸ್ಟ್ ಪಿ ಯು ಸಿ ಅಲ್ಲಿ ಕಲ್ತಿರ್ತೀವಿ, ಗೊತ್ತಿರಬೇಕು. ಇದಕ್ಕೆ ಎಕ್ಸ್ ಇಂಟು ಕಾಸ್ ಆಲ್ಫಾ ಪ್ಲಸ್ ವೈ ಇಂಟು ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಪಿ ಅಂತ ಬರೀತಿದ್ವಿ, ಹೌದಾ? ನೋಡಿ, ಇಷ್ಟು ಫಾರ್ಮ್ಸ್ ಗೊತ್ತಿರ್ಬೇಕು. ಇಲ್ಲಿ ಆಕ್ಚುಲಿ 23ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ 2 ಪಾಯಿಂಟ್ಸ್ ಫಾರ್ಮ್ ಕೊಟ್ಟಿದ್ದಾರೆ ಅಷ್ಟೇ, ಹೌದಾ? ಲೋಕಸ್ ಆಫ್ ದ ಪಾಯಿಂಟ್ ವಿಚ್ ಮೂವ್ಸ್ ಆನ್ ದ ಲೈನ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ಅಂದ್ರೆ ಈಕ್ವೇಶನ್ ಆಫ್ ಲೈನ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ಕೇಳಿದ್ದಾರೆ ಅಷ್ಟೇ. ಅಂದ್ರೆ ಏನ್ ಬರೀಬಹುದು ನೋಡಿ, 23ಗೆ ಪಾಯಿಂಟ್ ನ 2, -3 ಅಂದ್ರೆ ಇದನ್ನ x1 y1 ಅಂತ ತಗೊಂತೀನಿ, ಬಿ ನ 3, 2 x2 y2, ಹೌದಾ? ಡೈರೆಕ್ಟ್ ಫಾರ್ಮುಲಾ ಏನ್ ಗೊತ್ತಿರೋದು, ವಿ ನೋ ದಟ್ equation of line is y minus y1 by y2 minus y1 is equal to x minus x1 by x2 minus x1, ಹೌದಾ? ನೋಡಿ, ಫಾರ್ಮುಲಾ ಯೂಸ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಏನ್ ಬರೀಬಹುದು ನೋಡಿ, ಈಗ y minus of minus ಅಂದ್ರೆ +3 divided by 2 plus 3 is equal to x minus 2 divided by 3 minus 2 ಅಂದ್ರೆ y plus 3 by 5 is equal to x minus 2 by 1 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ y plus 3 is equal to 5 into x minus 2 ಅಥವಾ y plus 3 is equal to 5x minus 10. ಎಲ್ಲದನ್ನು RHS ಗೆ ತಗೊಂಡ್ವಿ ಅಂದ್ರೆ 5x minus y minus 3 minus 10 equal to 0. 5x minus y minus 13 equal to 0. ಇಷ್ಟು ಬರುತ್ತಲ್ಲ, ಅಥವಾ ನೋಡಿ ಅದಕ್ಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿರ್ಬೋದು, ಅಥವಾ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ 5x minus y minus 13 equal to 0. ಒಂದು ಆಪ್ಷನ್ ಡಿ ಬರುತ್ತೆ ಅಷ್ಟೇ, ಹೌದಾ? ಆಯ್ತಲ್ಲ, ಇಲ್ಲಿ ನೋಡಿ ಈಸಿ ಇದೆ, ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗಬೇಕಷ್ಟೇ. ನೆಕ್ಸ್ಟ್ ಒಂದು 24, the equation of the straight line, the reciprocal of whose intercept on the axis are a and b is given by ಅಂತ ಹೇಳಿದ್ದಾರೆ ಅಷ್ಟೇ, ಆಯ್ತಲ್ಲ? ನೋಡಿ ಈಸಿ ಇದೆ, ಡೈರೆಕ್ಟ್ ಆಗಿ ಬರೀಬಹುದು. ಈಗ ನಾವು ಜಸ್ಟ್ ಹೇಳಿದ್ವಲ್ಲ ಇಂಟರ್ಸೆಪ್ಟ್ ಫಾರ್ಮ್, ಇದು ಆಕ್ಚುಲಿ ನಾವು ಇಲ್ಲಿ ಏನ ಎಕ್ಸ್ ಇಂಟರ್ಸೆಪ್ಟ್ ಅಂತ ಹೇಳ್ತೀವಿ, ಬಿ ನ ವೈ ಇಂಟರ್ಸೆಪ್ಟ್ ಅಂತ ಹೇಳ್ತೀವಿ, ಹೌದಾ? ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಗಿವನ್ ಎಕ್ಸ್ ಇಂಟರ್ಸೆಪ್ಟ್ ನ ನೋಡಿ ಇಲ್ಲಿ ಏನಂತ ಹೇಳಿದ್ರು, ಈಕ್ವೇಶನ್ ಆಫ್ ದ ಸ್ಟ್ರೇಟ್ ಲೈನ್ ದ ರೆಸಿಪ್ರೋಕಲ್ಸ್ ಆಫ್ ಹೂಸ್ ಇಂಟರ್ಸೆಪ್ಟ್ಸ್ ಆನ್ ದ ಆಕ್ಸಿಸ್ ಆರ್ ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ, ರೆಸಿಪ್ರೋಕಲ್ ಆಫ್ ಎಕ್ಸ್ ಇಂಟರ್ಸೆಪ್ಟ್ ನ ಎ ಅಂತ ಹೇಳಿದ್ದಾರೆ, ಅಂದ್ರೆ ಅಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ನ 1/a ಅಂತ ತಗೋಬೇಕು, y ಇಂಟರ್ಸೆಪ್ಟ್ ನ 1/b ಅಂತ ಹೇಳ್ಬೇಕು, ಯಾಕಂದ್ರೆ ರೆಸಿಪ್ರೋಕಲ್ ಆಫ್ ಎ ಇಸ್ ಎಕ್ಸ್ ಇಂಟರ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ನೋಡಿ, ಈಕ್ವೇಶನ್ ಏನಾಗ್ಬಿಡುತ್ತೆ ಅಂದ್ರೆ ನಮಗೆ ನೋಡಿ ಎಕ್ಸ್ ಬೈ ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ 1/a ಪ್ಲಸ್ y ಇಂಟರ್ಸೆಪ್ಟ್ ಅಂದ್ರೆ 1/b ಈಕ್ವಲ್ ಟು 1. ನೋಡಿ, ಇಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ಎ ಇತ್ತು, y ಇಂಟರ್ಸೆಪ್ಟ್ ಬಿ ಇತ್ತು, ಅದಕ್ಕೆ x/a ಪ್ಲಸ್ y/b ಈಕ್ವಲ್ ಟು 1 ತಗೊಂಡ್ವಿ. ಇಲ್ಲಿ x/1/a ಪ್ಲಸ್ y/1/b ಇಸ್ ಈಕ್ವಲ್ ಟು 1 ಆಯ್ತು. ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ ax ಪ್ಲಸ್ by ಈಕ್ವಲ್ ಟು 1 ಬರುತ್ತೆ, ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ, ಈಸಿ ಇದೆ. ನೆಕ್ಸ್ಟ್ ನೋಡಿ 25, if ABC is a triangle formed by the points, the vertices ಕೊಟ್ಟಿದ್ದಾರೆ, then the equation of the line passing through A and is parallel to BC ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ ಈ ತರ ಇದೆ ನೋಡಿ, A ಅಂದ್ರೆ -1,3, B ಅಂತ ಹೇಳಿದ್ರೆ -3,5, C ಅಂತ ಹೇಳಿದ್ರೆ 7, -9, ಹೌದಾ? ನೋಡಿ ಇಲ್ಲಿ ಏನ್ ಕೇಳಿರೋದು ಅಂದ್ರೆ equation of a line passing through A and parallel to BC, ಹೌದಾ?
ಅದು ನೋಡಿ ಫಸ್ಟ್ ಸ್ಲೋಪ್ ಆಫ್ ಬಿ ಸಿ ಕಂಡು ಹಿಡ್ಕೊಂಡ್ಬಿಡ್ತೀನಿ. ಪ್ಯಾರಲಲ್ ಅಂತ ಹೇಳಿದಾರೆ ಅಂದ್ರೆ ಸ್ಲೋಪ್ ಆಫ್ ಲೈನ್ ಸೇಮ್ ಇರ್ಬೇಕು ತಾನೆ. ಅದಕ್ಕೆ ಸ್ಲೋಪ್ ಆಫ್ ಬಿ ಸಿ ಅಂದ್ರೆ ಫಾರ್ಮುಲಾ y2 minus y1 ಅಂದ್ರೆ -9 minus 5 by x2 minus x1 7 plus 3 ಆಯ್ತು. ಅಂದ್ರೆ ಇಲ್ಲಿ ಎಷ್ಟು ಬರ್ತಾ ಇದೆ -14/10 ಡಿವೈಡ್ ಮಾಡಿದೆ ಅಂದ್ರೆ -7/5 ಅಂತ. ಹೌದಾ? ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಲೈನ್ ಇಸ್ ಈಕ್ವಲ್ ಟು m ದಟ್ ಇಸ್ ಈಕ್ವಲ್ ಟು -7/5. ಈಗ ನೋಡಿ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬಹುದು. ಅಂದ್ರೆ y minus y1 is equal to m into x minus x1 ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬಹುದು. ಅಥವಾ ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಈಕ್ವೇಶನ್ ಆಫ್ ಲೈನ್ ಬರೆಯೋದಕ್ಕೆ ಒಂದು ಮೆಥಡ್ ಹೇಳಿದ್ವಿ, ಅದನ್ನ ಯೂಸ್ ಮಾಡಬಹುದು. ಯಾವ ತರ ಹೇಳಿದ್ವಿ ಅಂದ್ರೆ ಸ್ಲೋಪಿಗೆ ನ್ಯೂಮರೇಟರ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ y ಇಂದ ಮಲ್ಟಿಪ್ಲೈ ಮಾಡಬೇಕು, ಮತ್ತೆ ಸೈನ್ ಚೇಂಜ್ ಮಾಡಬೇಕು. ಮೈನಸ್ ಇತ್ತು ಅಂದ್ರೆ ಪ್ಲಸ್, ಪ್ಲಸ್ ಇತ್ತು ಅಂದ್ರೆ ಮೈನಸ್. ಹೌದಾ? ಈಸ್ ಈಕ್ವಲ್ ಟು ಕೊಟ್ಟಿರೋ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. -1 3 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ -7 + 15 ಬರುತ್ತೆ. ಅಂದ್ರೆ ಆನ್ಸರ್ 7x + 5y is equal to 15 - 7 ಅಂದ್ರೆ 8. ಇಷ್ಟು ಬರುತ್ತೆ ಆನ್ಸರ್. ಅಂದ್ರೆ 7x + 5y is equal to 8 ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಹೌದಾ? ನೋಡಿ ಐಡಿಯಾ ಗೊತ್ತಿರಲಿ. ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಮಾಡ್ಕೊಂಡ್ರೆ ಮತ್ತೆ ಲೆಂತಿ ಆಗ್ಬಿಡುತ್ತೆ. ಅದಕ್ಕೆ ಈಸಿಯಾಗಿ ಮಾಡ್ಕೋಬೇಕು ಅಂದ್ರೆ ನ್ಯೂಮರೇಟರ್ಗೆ ಎಕ್ಸ್, ಡಿನಾಮಿನೇಟರ್ಗೆ y ಇಂದ ಮಲ್ಟಿಪ್ಲೈ ಮಾಡಿ ಮತ್ತೆ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡಿ, ಅವ ಡೈರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 26. The equation of the line through 4, 5 which makes an acute angle of 45 degree with 2x minus y plus 7 equal to 0 r ಅಂತ ಹೇಳಿದ್ದಾರೆ. ಹೌದಾ? ಆಯ್ತಲ್ಲ? ನೋಡಿ ಇಲ್ಲಿ the equation of the lines through 4, 5 which makes an acute angle of 45 degree with 2x minus y plus 7 equal to 0. ನೋಡಿ ಇಲ್ಲಿ ಏನ್ ಗೊತ್ತಿರ್ಲಿ ಅಂದ್ರೆ ನೋಡಿ ಇದೊಂದು ಫಾರ್ಮುಲಾ ಗೊತ್ತಿರಬೇಕು. ಇಫ್ m1 is the slope of line L1 and m2 is the slope of line L2 and theta is the angle between them ಆಗಿತ್ತು ಅಂದ್ರೆ then ಫಾರ್ಮುಲಾ ಏನ್ ಬರೀತಿದ್ವಿ ಅಂದ್ರೆ tan theta is equal to modulus of m1 minus m2 divided by 1 plus m1 into m2. ಹೌದಾ? ನೋಡಿ ಈ ಐಡಿಯಾ ಯೂಸ್ ಮಾಡಿಕೊಂಡು ಸ್ಲೋಪ್ ಕಂಡು ಹಿಡ್ಕೋಬೇಕು. ಸ್ಲೋಪ್ ಕಂಡು ಹಿಡಿದ್ಮೇಲೆ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಈಕ್ವೇಶನ್ ಆಫ್ ಲೈನ್ ಬಂದ್ಬಿಡುತ್ತೆ. ಹೌದಾ? ಇದು ನೋಡಿ ಫಾರ್ಮುಲಾ ಗೊತ್ತಿರಲಿ ಅಷ್ಟೇ. ಈಗ ನೋಡಿ 26 ಏನ್ ಮಾಡ್ಕೊಂತೀವಿ ಅಂತೇಳಿ, ಗಿವನ್ ಪಾಯಿಂಟ್ 4, 5 ಹೌದಾ, ವಿಚ್ ಮೇಕ್ಸ್ ಅನ್ ಅಕ್ಯೂಟ್ ಆಂಗಲ್ ಆಫ್ 45 ಡಿಗ್ರಿ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಹೌದಾ? ಮತ್ತೆ ನೋಡಿ ಸ್ಲೋಪ್ ಆಫ್ ಲೈನ್ L1 is equal to m1 ತಗೊಂಡೆ ಅಂದ್ರೆ ದಟ್ ಈಸ್ ಈಕ್ವಲ್ ಟು ಅಲ್ಲಿ ನೋಡಿ 2x minus y plus 7 equal to 0 ಕೊಟ್ಟಿರ್ತಾನೆ. ಇದನ್ನ 2x minus y plus 7 equal to 0 ಅಂದ್ರೆ ಮೈನಸ್ ಎಕ್ಸ್ ಕೋಎಫಿಷಿಯಂಟ್ ಬೈ y ಕೋಎಫಿಷಿಯಂಟ್ ಬೈತೀವಿ ಅಂದ್ರೆ m1 is equal to 2. ನೋಡಿ ಇಷ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು m2 ಕಂಡುಹಿಡಿಬೇಕು. ಅದಕ್ಕೆ ನೋಡಿ ವಿ ನೋ ದಟ್ tan 45 degree is equal to modulus of m1 minus 2 divided by 1 plus m1 into 2. ಹೌದಾ? tan 45 ಡಿಗ್ರಿ ಅಂದ್ರೆ 1 ಅಲ್ಲ, is equal to m1 minus 2 by 1 plus 2 m1. ಇದಕ್ಕೆ ಮಾಡ್ಲಸ್. ನೋಡಿ ಮಾಡ್ಲಸ್ ನ ರಿಮೂವ್ ಮಾಡಿದ್ವಿ ಅಂದ್ರೆ ಪ್ಲಸ್ ಆರ್ ಮೈನಸ್ 1 is equal to m1 minus 2 by 1 plus 2 m1. ಹೌದಾ? ನೋಡಿ ಎರಡು ವ್ಯಾಲ್ಯೂ ಬರುತ್ತೆ. ಫಸ್ಟ್ 1 ತಗೊಂಡೆ ಅಂದ್ರೆ 1 is equal to m1 minus 2 by 1 plus 2 m1 or minus 1 is equal to m1 minus 2 by 1 plus 2 m1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ
1 plus 2m1 is equal to m1 minus 2 ಹೌದಾ ನೋಡಿ m1 ನ LHS ಗೆ 1 ನ RHS ಗೆ ತಗೊಂಡೆ ಅಂದ್ರೆ 2m1 minus m1 is equal to minus 2 minus 1 ಅಂದ್ರೆ m1 is equal to minus 3 ಬಂತು ಅದೇ ತರ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ minus 1 minus 2m1 is equal to m1 minus 2 minus 2 ನ LHS ಗೆ ತಗೊಂಡೆ ಅಂದ್ರೆ plus 2 ಆಗುತ್ತೆ ಇದನ್ನ RHS ಗೆ ತಗೊಂಡೆ ಅಂದ್ರೆ plus 2m1 ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ 1 is equal to 3m1 ಅಂದ್ರೆ m1 is equal to 1 by 3 ಹೌದಾ ನೋಡಿ ಈಗ ಪಾಯಿಂಟ್ ಅಂತೂ ಗೊತ್ತಿದೆ ಸ್ಲೋಪ್ ಗೊತ್ತಿದೆ ಡೈರೆಕ್ಟ್ ಆಗಿ ಈಕ್ವೇಶನ್ ಬರೀಬಹುದಲ್ಲ ಇದು ನೋಡಿ ಒಂದು ಈಕ್ವೇಶನ್ ಏನಾಗುತ್ತೆ ನ್ಯೂಮರೇಟರ್ ಗೆ x ಡಿನಾಮಿನೇಟರ್ ಗೆ y ಮತ್ತೆ ಸೈನ್ ಚೇಂಜ್ ಮಾಡಬೇಕು ಹಾಗಾದ್ರೆ ಇಲ್ಲಿ ಏನ್ ಬರೀತೀವಿ ಅಂದ್ರೆ 3x plus y is equal to ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 4 3s 12 plus 5 ಅಂದ್ರೆ 3x plus y equal to 7 ಬರುತ್ತೆ ಇನ್ನೊಂದು ನ್ಯೂಮರೇಟರ್ ಗೆ x ಡಿನಾಮಿನೇಟರ್ ಗೆ y ಮತ್ತೆ ಸೈನ್ ಚೇಂಜ್ ಮಾಡಬೇಕು ಅದಕ್ಕೆ ಮೈನಸ್ ಬರ್ಕೊಂತೀನಿ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 4 minus 15 ಅಂದ್ರೆ ಇಲ್ಲಿ x minus 3y is equal to minus 11 ನೋಡಿ ಎರಡು ಈಕ್ವೇಶನ್ ಬರುತ್ತೆ 3x plus y equal to 17 ಅಥವಾ 3x plus y minus 17 equal to 0 x minus 3y plus 11 equal to 0 ಒಂದು ಆಪ್ಷನ್ ಸಿ ಬರುತ್ತೆ ಅಷ್ಟೇ ಆಯ್ತಲ್ಲ ಇಲ್ಲಿ ಹೇಗೆ ನೋಡಿ ಇಲ್ಲಿ ಈ ತರದ್ದು ಏನಾದ್ರು ಕೇಳಿದ್ರು ಅಂದ್ರೆ ಫಸ್ಟ್ tan theta is equal to modulus of m1 minus m2 divided by 1 plus m1 into m2 ಯೂಸ್ ಮಾಡ್ಕೋಬೇಕು ಹೌದಾ ಅದಾದ್ಮೇಲೆ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಆಯ್ತಲ್ಲ ಇಲ್ಲಿ ಅಥವಾ ನೋಡಿ ಇಲ್ಲಿ ಒಂದೊಂದ್ಸಲ ಆನ್ಸರ್ ಟು ಕ್ವಶನ್ ಹೋಗ್ಬೋದು ಆನ್ಸರ್ ಟು ಕ್ವಶನ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಕೊಳ್ಳಿ ಅಂದ್ರೆ ಪಾಸಿಂಗ್ ಟು ದ ಪಾಯಿಂಟ್ 4,5 ಕೊಟ್ಟಿದ್ದಾರೆ ತಾನೆ 4 ಆಪ್ಷನ್ ಇವು 4,5 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗುದು ಆಯ್ತಲ್ಲ ಇಲ್ಲಿ ಏನಾದ್ರು ಎರಡೆರಡು ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಆಮೇಲೆ ಥಿಂಕ್ ಮಾಡ್ಬೇಕು ನೋಡಿ ಇಲ್ಲಂತೂ ಈಸಿಯಾಗಿ ಬರೀಬಹುದು ನೋಡಿ ಫಸ್ಟ್ ಆಪ್ಷನ್ 4,5 ಇದಕ್ಕೆ ನಾವು ಬರ್ಕೊಂಡೆ ಅಂದ್ರೆ 4 3s are 12 plus 5 ಅಂದ್ರೆ 17 plus 17 ಅಂದ್ರೆ 34 ಅದಕ್ಕೆ ಇದಂತೂ ಬರಲ್ಲ ಆಯ್ತಲ್ಲ ಅದೇ ತರ ನೋಡಿ 4,5 ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 4 3s are 12 minus 5 ಅಂದ್ರೆ 7 plus 17 ಅಂದ್ರೆ 0 ಆಗಲ್ಲ ನೋಡಿ 4,5 ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 4 plus 15 plus 11 ಅಂದ್ರೆ 0 ಆಗಲ್ಲ ನೋಡಿ ಇವೆರಡಕ್ಕೂ ಸ್ಯಾಟಿಸ್ಫೈ ಆಗುತ್ತೆ 4,5 ಎರಡಕ್ಕೂ ಸ್ಯಾಟಿಸ್ಫೈ ಆಗುತ್ತೆ ಅದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಬರೀಬಹುದು ಹೌದಾ ಅಂದ್ರೆ ಈ ತರನ ಆನ್ಸರ್ ಟು ಕ್ವಶನ್ ಹೋಗ್ಬೋದು ರೆಗ್ಯುಲರ್ ಮೆಥಡ್ ಗೊತ್ತಿರಲಿ ಮತ್ತೆ ಆನ್ಸರ್ ಟು ಕ್ವಶನ್ ಯಾವ ತರ ಮಾಡ್ಕೊಂಡ್ವಿ ಅಂತ ಗೊತ್ತಿರಲಿ ಆಯ್ತಲ್ಲ ನೆಕ್ಸ್ಟ್ ನೋಡಿ 27 ಇದು ಈಸಿ ಇದೆ ದ ಈಕ್ವೇಶನ್ ಆಫ್ ಲೈನ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 2 ಯೂನಿಟ್ಸ್ ಫ್ರಮ್ ಇಟ್ ಅಂತ ಹೇಳಿದ್ದಾರೆ ಹೌದಾ ನೋಡಿ ಇದು ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಈ ತರ ಈ ಡಿಸ್ಟೆನ್ಸ್ ನ 2 ಯೂನಿಟ್ಸ್ ಅಂತ ಹೇಳಿದ್ದಾರೆ ನೋಡಿ ಹಾಗಾದ್ರೆ ಎರಡು ಬರುತ್ತೆ ಒಂದು y ನ 2 ಹತ್ರ ಕಟ್ ಮಾಡುತ್ತೆ ಇನ್ನೊಂದು y ನ minus 2 ಹತ್ರ ಕಟ್ ಮಾಡುತ್ತಾನೆ ಇದು ನೋಡಿ y ನ 2 ಹತ್ರ ಕಟ್ ಮಾಡುತ್ತೆ ಅಂದ್ರೆ ಇದು ಲೈನ್ y equal to 2 ಇದು y equal to minus 2 therefore ಈಕ್ವೇಶನ್ ಏನ್ ಬರೀಬಹುದು ಅಂದ್ರೆ y equal to 2 or y equal to minus 2 ಹೌದಾ ಅಂದ್ರೆ y plus 2 equal to 0 or y minus 2 equal to 0 ಬರುತ್ತೆ ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ y minus 2 equal to 0 or y plus 2 equal to 0 ಅದೇ ನೋಡಿ ಪ್ಯಾರಲಲ್ ಟು y ಆಕ್ಸಿಸ್ ಅಂತ ಹೇಳಿದ್ರು ಅಂದ್ರೆ x ಆಕ್ಸಿಸ್ ನ ಕಟ್ ಮಾಡುತ್ತಾನೆ ಅವಾಗ x is equal to ಬರಿಬೇಕಷ್ಟೇ ಆಯ್ತಲ್ಲ ನೆಕ್ಸ್ಟ್ ಒಂದು ನೋಡಿ 28 the equation of a straight line passing through the point 3,4 such that sum of its intercepts on the axis is 14 and the x intercept plus y intercept is equal to 14 ಹೌದಾ ನೋಡಿ ಈ ತರದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋಗಿ ರೆಗ್ಯುಲರ್ ಮೆಥಡ್ ಮಾಡಕ್ ಹೋದ್ರೆ ಲೆಂತಿ ಆಗ್ಬಿಡುತ್ತೆ ಇದು ಆಯ್ತಲ್ಲ ಇಲ್ಲಿ ಯಾಕಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ ಅದನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು ಲೆಂತಿ ಆಗ್ಬಿಡುತ್ತೆ ಲೈಕ್ ಇದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋಗೋದು ಆನ್ಸರ್ ಟು ಕ್ವಶನ್ ಯಾವ ತರ ನೋಡ್ಕೊಳ್ಳಿ ಫಸ್ಟ್ ಆಪ್ಷನ್ 4x plus 3y equal to 24 ಹೌದಾ ನೋಡಿ ಇದು 3,4 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೋಡ್ತೀನಿ 4 3s are 12 plus 4 3s are 12 ಅಂದ್ರೆ 24 ಸ್ಯಾಟಿಸ್ಫೈ ಆಗ್ತಿದೆ ಇನ್ನೊಂದು ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ x plus y equal to 2 ಇದು 3,4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 plus 4 is equal to
2 ಅಂತೂ ಬರಲ್ಲ ತಾನೆ, ಅದಕ್ಕೆ ಆಪ್ಷನ್ ಎ ಅಂತೂ ಅಲ್ಲ. ನೆಕ್ಸ್ಟ್ ಅದೇ ತರ ನೋಡಿ ಆಪ್ಷನ್ ಬಿ ಚೆಕ್ ಮಾಡೋದು. 4x minus 3y is equal to 24. ಹೌದಾ? 4 3s are 12 minus 12, ಇದಂತೂ 24 ಆಗಲ್ಲ ಇದು. ಹೌದಾ? therefore ಬಿ ನೂ ಬರಲ್ಲ. ನೆಕ್ಸ್ಟ್ ಆಪ್ಷನ್ ಸಿ ಚೆಕ್ ಮಾಡೋದು. 4x plus 3y is equal to 24, ಇದಂತೂ ಸ್ಯಾಟಿಸ್ಫೈ ಆಯಿತು. x plus y is equal to 7 ಸ್ಯಾಟಿಸ್ಫೈ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಆಪ್ಷನ್ ಡಿ ಅಂತೂ ಬರಲ್ಲ. 4x minus 3y equal to 24 ಇದೆ ತಾನೆ, ಇದು 12 minus 12 ನಾಟ್ ಈಕ್ವಲ್ ಟು 24, ಅದಕ್ಕೆ ಇದು ಬರಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಸಿ ಬಂದ್ಬಿಡುತ್ತೆ. ಹೌದಾ? ಈಗ ನೋಡಿ ಈಸಿಯಾಗಿ ಮಾಡ್ಬೋದು. ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ ಈ ತರದಕ್ಕೆ. ಅಕಸ್ಮಾತ್ ಏನಾದ್ರು ಎರಡೆರಡು ಸ್ಯಾಟಿಸ್ಫೈ ಆಗ್ತಿತ್ತು ಅಂದ್ರೆ ನೆಕ್ಸ್ಟ್ ಎಕ್ಸ್ ಇಂಟರ್ಸೆಪ್ಟ್ ಪ್ಲಸ್ ವೈ ಇಂಟರ್ಸೆಪ್ಟ್ ಮಾಡಬೇಕು. ಹೌದಾ? ನೋಡಿ ಅದನ್ನ ಯಾವ ತರ ಮಾಡ್ಕೊಳೋದು ಅಂತೇಳಿ, ಇದಕ್ಕೀಗ ಡಿವೈಡಿಂಗ್ ಬೈ 7 ಮಾಡಿದೆ ಅಂದ್ರೆ ಎಕ್ಸ್ ಬೈ 7 ಪ್ಲಸ್ ವೈ ಬೈ 7 ಇಸ್ ಈಕ್ವಲ್ ಟು 1. ಸಮ್ ಆಫ್ ದ ಇಂಟರ್ಸೆಪ್ಟ್ಸ್ ಏನ್ ಬರುತ್ತೆ, 7 ಪ್ಲಸ್ 7 ಇಸ್ ಈಕ್ವಲ್ ಟು 14 ಬರ್ತಾ ಇದೆ. ಹೌದಾ? ಅಂದ್ರೆ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1 ಫಾರ್ಮೆಟಿಗೆ ತಗೊಂಡು ಸಿಂಪ್ಲಿಫೈ ಮಾಡ್ಬೋದು, ಅಥವಾ ಇದನ್ನು ಯೂಸ್ ಮಾಡ್ಬೋದು. ನೋಟು ನೋಡಿ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಇತ್ತು ಅಂದ್ರೆ ಎಕ್ಸ್ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ ಬರಿತೀವಿ, ವೈ ಇಂಟರ್ಸೆಪ್ಟ್ ಮೈನಸ್ ಸಿ ಬೈ ಬಿ ಆಗಿರುತ್ತೆ. ನೋಡಿ ಇದನ್ನು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ? ಅದೇ ಡೈರೆಕ್ಟ್ ಆಗಿ ಇದಕ್ಕೆ ಬೇಕಾದ್ರೆ ಡಿವೈಡಿಂಗ್ ಬೈ 24 ಮಾಡ್ಕೊಂಡು ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಬರ್ಕೊಂಡು ಆಡ್ ಮಾಡ್ಬೋದು, ಅಥವಾ ಮೈನಸ್ ಸಿ ಬೈ ಎ ಮತ್ತೆ ಮೈನಸ್ ಸಿ ಬೈ ಬಿ ನು ಯೂಸ್ ಮಾಡ್ಬೋದು. ಆಯ್ತಲ್ಲ? ನೆಕ್ಸ್ಟ್ 29. The value of alpha and p for root 3x minus y plus 8 equal to 0 are respectively ಅಂತ ಹೇಳಿದ್ದಾರೆ. ನೋಡಿ ಇದಕ್ಕೆ ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಈ ತರದ್ದು ಎಷ್ಟೊಂದ್ಸಲ ಕೇಳ್ತಾ ಇದ್ದಾರೆ. ಅಂದ್ರೆ ನಾರ್ಮಲ್ ಫಾರ್ಮಿಂಗ್ ಮಾಡ್ಕೊಂಡಾಗ ಆಲ್ಫಾ ಮತ್ತೆ ಪಿ ಏನಾಗಿರುತ್ತೆ ಅಂತ ಗೊತ್ತಿರ್ಬೇಕು. ಹೌದಾ? ನೋಡಿ ನಾರ್ಮಲ್ ಫಾರ್ಮಿಗೆ ಯಾವ ತರ ಚೇಂಜ್ ಮಾಡ್ತೀವಿ ಅಂತೇಳಿ ನೋಡಿ, ಸ್ಟೆಪ್ 1 ಯಾವಾಗ್ಲೂ ಯಾವ ತರ ಬರ್ಕೋಬೇಕು ಅಂದ್ರೆ, ನಾರ್ಮಲ್ ಫಾರ್ಮಿಗೆ ಚೇಂಜ್ ಮಾಡ್ಬೇಕು ಅಂದ್ರೆ ax plus by equal to c ಫಾರ್ಮೆಟಿಗೆ ತಗೊಂಡ್ಬರ್ಬೇಕು, ವೇರ್ c is ಪಾಸಿಟಿವ್. ನೋಡಿ ಯಾವಾಗ್ಲೂ ಇದೇ ತರ ತಗೋಬೇಕು. ಸ್ಟೆಪ್ 2 ಅಲ್ಲಿ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡ್ಕೊಂತೀವಿ. ಅವಾಗ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಎ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು ಸಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಏನಾಗಿರುತ್ತೆ ಅಂದ್ರೆ ಯಾವಾಗ್ಲೂ ಪಿ ಅಂತ ಹೇಳಿದ್ರೆ ಸಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಕಾಸ್ ಆಲ್ಫಾ ಅಂತ ಹೇಳಿದ್ರೆ ಎ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಸೈನ್ ಆಲ್ಫಾ ಅಂದ್ರೆ ಸಿ ಬೈ ರೂಟ್ ಆಫ್ ಬಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಕಾಸ್ ಆಲ್ಫಾ, ವೈ ಕೋಎಫಿಷಿಯಂಟ್ ಸೈನ್ ಆಲ್ಫಾ, ಮತ್ತೆ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬಂದಿರುತ್ತಲ್ಲ ಅದು ಪಿ. ಆಯ್ತಲ್ಲ? ನೋಡಿ ಇವೆರಡನ್ನು ಯೂಸ್ ಮಾಡ್ಕೊಂಡು ಆಲ್ಫಾನ ಕಂಡುಹಿಡಿಬಹುದು. ನೋಡಿ ಫಸ್ಟ್ ಸ್ಟೆಪ್ ಯಾವಾಗ್ಲೂ ಈಸ್ ಈಕ್ವಲ್ ಟು ಪಾಸಿಟಿವ್ ವ್ಯಾಲ್ಯೂ ಬರೋ ಹಾಗೆ ಮಾಡೋದು. ನೆಕ್ಸ್ಟ್ ಡಿವೈಡಿಂಗ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಬೇಕು. ಹಾಗೆ ನೋಡಿ ಇಲ್ಲಿ ಏನ್ ಕೊಟ್ಟಿರೋದು, ನಾವು ರೂಟ್ 3x ಮೈನಸ್ ವೈ ಪ್ಲಸ್ 8 ಈಕ್ವಲ್ ಟು 0. ಹಾಗಾದ್ರೆ ಇದನ್ನ ಹೇಗೆ ಬರೀತೀವಿ ಅಂದ್ರೆ ಮೈನಸ್ ರೂಟ್ 3x ಪ್ಲಸ್ ವೈ ಇಸ್ ಈಕ್ವಲ್ ಟು 8. ನೋಡಿ ಇದು ಯಾವಾಗ್ಲೂ ಪಾಸಿಟಿವ್ ಇರಬೇಕು, ಅದೇ ತರ ಚೇಂಜ್ ಮಾಡಬೇಕು. ಆಯ್ತಲ್ಲ? ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಡಿವೈಡಿಂಗ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಅಂದ್ರೆ 3, 1 ಸ್ಕ್ವೇರ್ ಅಂದ್ರೆ 1, ರೂಟ್ 4 ಅಂತ ಹೇಳಿದ್ರೆ 2 ಬರುತ್ತೆ. ಹೌದಾ? ನೋಡಿ 2 ಇಂದ ನಾವು ಡಿವೈಡ್ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು, ಮೈನಸ್ ರೂಟ್ 3 ಬೈ 2x ಪ್ಲಸ್ 1 ಬೈ 2y ಇಸ್ ಈಕ್ವಲ್ ಟು 8 ಬೈ 2. ಹೌದಾ? ಹಾಗಾದ್ರೆ ದಟ್ ಇಂಪ್ಲೈಸ್ p ಇಸ್ ಈಕ್ವಲ್ ಟು 4 ಬರುತ್ತೆ. ಕಾಸ್ ಆಲ್ಫಾ ಅಂದ್ರೆ ಮೈನಸ್ ರೂಟ್ 3 ಬೈ 2, ಸೈನ್ ಆಲ್ಫಾ ಅಂದ್ರೆ 1 ಬೈ 2. ನೋಡಿ ಇಲ್ಲಿ ಆಲ್ಫಾನ ಯಾವ ತರ ಬರ್ಕೊಳ್ಳಿ ಅಂದ್ರೆ p ಈಕ್ವಲ್ ಟು 4 ಅಂಡ್ ಆಲ್ಫಾ ಇಸ್ ಈಕ್ವಲ್ ಟು, ನೋಡಿ ಈಸಿಯಾಗಿ ಬರೀಬಹುದು.
ಕಾಸ್ ನೆಗೆಟಿವ್ ಇದೆ, ಸೈನ್ ಪಾಸಿಟಿವ್ ಇದೆ, ಹೌದಾ? ಕಾಸ್ ನೆಗೆಟಿವ್ ಸೈನ್ ಪಾಸಿಟಿವ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ತಾನೆ. ಅದರ ಆಲ್ಫಾ ಇಲ್ಲಿ ಏನ್ ಗೊತ್ತಾಗುತ್ತೆ, ಲೈ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಅದಕ್ಕೆ ಇಲ್ಲಿ ಏನ್ ಬರೀತೀವಿ ಅಂದ್ರೆ 180 ಡಿಗ್ರಿ ಮೈನಸ್, ನೋಡಿ ಹಾಫ್ ಬರಬೇಕು, ಸೈನ್ ಏನಾದ್ರು ಹಾಫ್ ಬರಬೇಕು ಅಂದ್ರೆ ಆಂಗಲ್ ಏನಾಗಿರುತ್ತೆ 30 ಡಿಗ್ರಿ. ಅದಕ್ಕೆ ಆಲ್ಫಾ ಎಷ್ಟು ಬರುತ್ತೆ ಇಲ್ಲಿ 150 ಡಿಗ್ರಿ, ಹೌದಾ? ನೋಡಿ ಕ್ವಾಡ್ರೆಂಟ್ ಚೆಕ್ ಮಾಡ್ಕೊಂಡ್ ಬರೀಬೇಕು. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಬರ್ಕೊಡಿ. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 180 ಮೈನಸ್, ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ 180 ಪ್ಲಸ್, ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ 360 ಡಿಗ್ರಿ ಮೈನಸ್ ಬರಿಬಹುದು ಅಥವಾ ಡೈರೆಕ್ಟ್ ಆಗಿ ಮೈನಸ್ ಬರಿಬಹುದು, ಆಯ್ತಲ್ಲ? ಅಂದ್ರೆ ಇಲ್ಲಿಗೆ ಆನ್ಸರ್ ಪಿ ಈಕ್ವಲ್ ಟು 4 ಅಂಡ್ ಆಲ್ಫಾ ಇಸ್ ಈಕ್ವಲ್ ಟು 150 ಡಿಗ್ರಿ. ನೋಡಿ ಅಲ್ಲಿ ಆನ್ಸರ್ ಇಲ್ಲ ಅಲ್ಲ ಅಷ್ಟೇ, ಇನ್ನು 150 ಡಿಗ್ರಿ ಮಾಡ್ಕೊಳ್ಳಿ. ಆಪ್ಷನ್ ಎ ಬರ್ಕೋಬಹುದು ಅವಾಗ. ಆಯ್ತಲ್ಲ? ನೆಕ್ಸ್ಟ್ ಒನ್, ಥರ್ಟಿ ನೋಡಿ, ದ ಅಕ್ಯೂಟ್ ಆಂಗಲ್ ಬಿಟ್ವೀನ್ ದ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ನಂಬರ್ 30 ನೋಡಿ, ಅವಾಗಲೇ ಹೇಳಿದ್ವಿ ಫಾರ್ಮುಲಾ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ m1 ಮೈನಸ್ m2 ಬೈ 1 ಪ್ಲಸ್ m1 ಇಂಟು m2. ಅದನ್ನು ಯೂಸ್ ಮಾಡ್ಕೋಬೇಕಷ್ಟೇ, ಅಲ್ಲಿ ಈಸಿ ಇದೆ. ಹಾಗೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ m1 ಮೈನಸ್ m2 ಬೈ 1 ಪ್ಲಸ್ m1 ಇಂಟು m2. ಅದನ್ನು ಯೂಸ್ ಮಾಡ್ಕೊಂತೀವಿ ನೋಡಿ. ಗಿವನ್ y is equal to root 3x plus 4 ತಾನೆ, ಅಂದ್ರೆ ಇಲ್ಲಿ m1 is equal to root 3 ಇದೆ, ಯಾಕಂದ್ರೆ y equal to mx plus c ತರ ಇದೆ ಅಲ್ಲ. ಇನ್ನೊಂದು root 3y is equal to x plus 7, ಇದನ್ನ y is equal to 1 by root 3x plus 7 by root 3 ಬರೀಬೋದಲ್ಲ. ಅದ್ರ m2 ಏನಾಗುತ್ತೆ ಅಂದ್ರೆ 1 by root 3. ಈಗ ಡೈರೆಕ್ಟ್ ಆ ಫಾರ್ಮುಲಾ ಏನ್ ಗೊತ್ತಿರೋದು, ವಿ ನೋ ದಟ್ tan theta is equal to modulus of m1 minus m2 divided by 1 plus m1 into m2. ಅಂದ್ರೆ m1 ಅಂದ್ರೆ root 3 minus 1 by root 3 divided by 1 plus root 3 into 1 by root 3. ಹೌದಾ? LCM ತಗೊಂಡೆ ಅಂದ್ರೆ ಇದು 3 minus 1 by root 3, ಇದು root 3 ಕ್ಯಾನ್ಸಲ್ ಆಗಿ 1 plus 1 ಅಂದ್ರೆ 2. ಹಾಗಾದ್ರೆ ಇಲ್ಲಿ tan theta is equal to modulus of 3 minus 1 ಅಂದ್ರೆ 2 ಬರುತ್ತಲ್ಲ, ಡಿವೈಡೆಡ್ ಬೈ root 3 into 2 ಅಂದ್ರೆ 2 root 3. 2 ಕ್ಯಾನ್ಸಲ್ ಆಗ್ಬಿಟ್ಟು tan theta is equal to 1 by root 3 ಬಂತು. ಹಾಗಾದ್ರೆ ಆಂಗಲ್ 30 ಡಿಗ್ರಿ ಬರುತ್ತೆ ಅಷ್ಟೇ, ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಆಯ್ತಲ್ಲ? ಇದು ಈಸಿ ಇದೆ. like tan theta is equal to modulus of m1 minus m2 divided by 1 plus m1 into m2. ಈ ಫಾರ್ಮುಲಾ ಗೊತ್ತಿರ್ಬೇಕಷ್ಟೇ. ನೆಕ್ಸ್ಟ್ ಒಂದು 31, ದ ರೇಷಿಯೋ ಇನ್ ವಿಚ್ ದ ಲೈನ್ ಡಿವೈಡ್ಸ್ ದ ಜಾಯಿನ್ ಆಫ್ ಅಂತಿದೆ. ನೋಡಿ, ಇದಕ್ಕೂ ಒಂದು ಶಾರ್ಟ್ ಕಟ್ ಬರುತ್ತೆ, ಡೈರೆಕ್ಟ್ ಆಗಿ ಬರಿಬಹುದು. ನೋಡಿ ಯಾವ ತರ ಮಾಡ್ಕೊಂತೀವಿ ಅಂದ್ರೆ, ನೋಟ್ the ratio in which the line ax plus by plus c equal to 0 divides the join of x1 comma y1 and x2 comma y2 is ಏನಂತ ಹೇಳ್ತೀವಿ ಅಂದ್ರೆ m by n is equal to minus of ಕೊಟ್ಟಿರೋ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಷ್ಟೇ. ಅಂದ್ರೆ ax1 plus by1 plus c by ax2 plus by2 plus c. ಆಯ್ತಲ್ಲ? ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ನೋಡಿ, 31 ಗೆ ಗಿವನ್ ಲೈನ್ ಏನು 7x minus 6y equal to 0. ಪಾಯಿಂಟ್ಸ್ ಯಾವ ಆರ್ಡರ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನೇ ಬರೀಬೇಕು. 1, 4 and -2, -1. ದಟ್ ಇಂಪ್ಲೈಸ್ m by n is equal to, ನೋಡಿ 1, 4 ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಏನ್ ಬರುತ್ತೆ
7 minus 6 4s are 24 divided by minus 2 comma minus 5 ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ minus 14 plus 30 ಅಂದ್ರೆ minus of 7 minus 24 ಅಂತ ಹೇಳಿದ್ರೆ minus 17 ಬಂತು divided by minus 14 plus 30 ಅಂದ್ರೆ 16 ಅಂದ್ರೆ ಆನ್ಸರ್ 17:16 ಬರಬೇಕು. ಹೌದಾ? ಅದಕ್ಕೆ ಇಲ್ಲಿ ಐಡಿಯಾ ಗೊತ್ತಿರಬೇಕು ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಅಷ್ಟೇ. ಈಸಿ ಇದೆ. ನ 17:16 ಬರ್ಬೇಕಲ್ಲಿ. ಮತ್ತೆ ಇಲ್ಲಿ ಪಾಸಿಟಿವ್ ಬಂತು ಅಂದ್ರೆ ಇಂಟರ್ನಲಿ ಅಂತ ಹೇಳ್ತೀವಿ, ನೆಗೆಟಿವ್ ಬಂತು ಅಂದ್ರೆ ಎಕ್ಸ್ಟರ್ನಲಿ ಬರೀತೀವಿ. ಅಂದ್ರೆ ನೋಡಿ ಇಲ್ಲಿ ಆಪ್ಷನ್ ಎ ಬರುತ್ತೆ, ಅದೇ 17:16 ಮಾಡ್ಕೊಡಿ. ಆಯ್ತಲ್ಲ? ನೋಡಿ ಇಲ್ಲಿ ಈಸಿ ಇದೆ. ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. ಡೈರೆಕ್ಟ್ ಆಗಿ ಮೈನಸ್ ಆಫ್ ಬರ್ಕೊಂಡು ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡೋದು. ಆಯ್ತಲ್ಲ? ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಅಲ್ಲಿ ಏನ್ ಬರುತ್ತೆ ಅದು ಆನ್ಸರ್. ನೆಕ್ಸ್ಟ್ ನೋಡಿ 32. If ABC is a triangle formed by the points A of minus 1 comma 3, B of minus 3 comma 5 and C of 7 comma minus 9, then the equation of the line passing through A and is perpendicular to BC ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ ಈ ತರ ಈಗ BC ಇದೆ, B ಅಂದ್ರೆ minus 3 comma 5, C ಅಂತ ಹೇಳಿದ್ರೆ 7 comma minus 9, ಹೌದಾ? ಇದು ಸಿ, ಇದು ಎ ಅಂತ ಹೇಳಿದ್ರೆ minus 1 comma 3, ಇದು ಪರ್ಪೆಂಡಿಕ್ಯುಲರ್ ಇರಬೇಕು. ಹೌದಾ? ನೋಡಿ ಈಸಿ ಇದೆ. ಪರ್ಪೆಂಡಿಕ್ಯುಲರ್ ಇರಬೇಕು ಅಂದ್ರೆ ಸ್ಲೋಪ್ ನ ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡ್ತಿದ್ವಲ್ಲ, ಹಾಗಾದ್ರೆ ನಾವು ಸ್ಲೋಪ್ ಆಫ್ ಬಿ ಸಿ ಅಂದ್ರೆ ಏನ್ ಬರೀಬಹುದು? y2 minus y1 minus 9 minus 5 by 7 plus 3 ಅಂದ್ರೆ minus 14 by 10 ಅಂದ್ರೆ minus 7 by 5. ಹಾಗೆ ಸ್ಲೋಪ್ ಆಫ್ ಎ ಡಿ ಏನ್ ಬರೀಬಹುದು? ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡ್ಬೇಕು ಅಂದ್ರೆ 5/7. ಡೈರೆಕ್ಟ್ ಆಗಿ ಈಕ್ವೇಶನ್ ಬರೀಬಹುದಲ್ಲ. ಈಗ ಈಕ್ವೇಶನ್ ಏನಾಗುತ್ತೆ, ನ್ಯೂಮರೇಟರ್ಗೆ ಎಕ್ಸ್, ಡಿನಾಮಿನೇಟರ್ಗೆ ವೈ ಇಂದ ಮಲ್ಟಿಪ್ಲೈ ಮಾಡ್ತೀವಿ, ಸೈನ್ ಚೇಂಜ್ ಮಾಡ್ತೀವಿ. ಪ್ಲಸ್ ಇತ್ತು ಅಂದ್ರೆ ಮೈನಸ್, ಮೈನಸ್ ಇತ್ತು ಅಂದ್ರೆ ಪ್ಲಸ್, ಇಸ್ ಈಕ್ವಲ್ ಟು ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂದ್ರೆ -5 minus 21 and answer 5x minus 7y is equal to minus 26 ಬರುತ್ತೆ. ಅಥವಾ 5x minus 7y plus 26 is equal to 0 ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಆಯ್ತಲ್ಲ? ಈಸಿ ಇದೆ. ನೆಕ್ಸ್ಟ್ ನೋಡಿ 33. If A is equal to minus 1 comma 3, B is equal to minus 3 comma 5 and C is equal to 7 comma minus 9, then the equation of median through C ಅಂತ ಹೇಳಿದ್ದಾರೆ. ನೋಡಿ ಮೀಡಿಯನ್ ಅಂತ ಹೇಳಿದ್ರೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ವಿ, ಮಿಡ್ ಪಾಯಿಂಟ್ ಜಾಯಿನ್ ಆಗಬೇಕು. ಹೌದಾ? ಅಂದ್ರೆ ಸಿ ನ 7 comma minus 9, ಎ ಅಂದ್ರೆ minus 1 comma 3, ಬಿ ಅಂದ್ರೆ minus 3 comma 5, ಇದು ಮೀಡಿಯನ್. ಇದು ಮಿಡ್ ಪಾಯಿಂಟ್ ಅಂತ ತಗೊಂಡ್ಬಿಡ್ತೀನಿ ಡಿ ನ. ಹೌದಾ? ಹಾಗಾದ್ರೆ ಡಿ ಅಂದ್ರೆ ಏನ್ ಬರೀಬಹುದು ನಾವು? ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ ಹೇಳಿದ್ವಿ ಅಂದ್ರೆ ದಟ್ ಇಂಪ್ಲೈಸ್ ಡಿ ಇಸ್ ಈಕ್ವಲ್ ಟು ಎರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕಲ್ಲ. ಅಂದ್ರೆ -1 minus 3/2, 3 plus 5/2 ಅಂದ್ರೆ ಡಿ ಇಸ್ ಈಕ್ವಲ್ ಟು -4/2 ಅಂದ್ರೆ -2, 8/2 ಅಂದ್ರೆ 4, -2,4 ಬರುತ್ತೆ. ಹೌದಾ? ಇದು ಡಿ ಆಯ್ತು. ನೆಕ್ಸ್ಟ್ ನೋಡಿ ಈಕ್ವೇಶನ್ ಆಫ್ ಸಿ ಡಿ ಕೇಳಿದಾರೆ ಅಷ್ಟೇ. therefore ಈಕ್ವೇಶನ್ ಆಫ್ ಮೀಡಿಯನ್ ಈಸ್, ಫಾರ್ಮುಲಾ ಏನ್ ಬರೀತಿದ್ವಿ ಅಂದ್ರೆ ನಾವು y minus y1 by y2 minus y1 is equal to x minus x1 by x2 minus x1. ಹೌದಾ? ದಟ್ ಇಂಪ್ಲೈಸ್ ನೋಡಿ y minus y1 ಅಂದ್ರೆ ಏನ್ ಬರೀಬಹುದು? y plus 9 divided by 4 plus 9 is equal to
x minus x1, x minus 7 divided by minus 2 minus 7. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ಆನ್ಸರ್. The y plus 9 by 13 is equal to x minus 7 by minus 9. ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ minus 9y minus 81 is equal to 13x minus 91 ಬರುತ್ತೆ. ಹೌದಾ? ನೋಡಿ ಎಲ್ಲದನ್ನು LHS ಗೆ ತಗೊಂಡೆ ಅಂದ್ರೆ ಏನ್ ಬರ್ಬೋದು, 13x ಹಾಗೆ ಇರುತ್ತೆ, minus 9y ಈ ಕಡೆ ಬಂತು ಅಂದ್ರೆ plus 9y, minus 81 RHS ಗೆ ಬಂತು ಅಂದ್ರೆ plus 81 ಆಗುತ್ತೆ, minus 91 plus 81 ಅಂದ್ರೆ minus 10 equal to 0. ಅಂದ್ರೆ 13x plus 9y minus 10 equal to 0. ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಆಯ್ತಲ್ಲ, ಇದು ಈಸಿ ಇದೆ. ಮೀಡಿಯನ್ ಅಂದ್ರೆ ಏನು ಅಂತೇಳಿ ಗೊತ್ತಿರ್ಬೇಕಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 34. If the line through A 4, minus 5 is inclined at an angle of 45 degree with the x-axis, then the coordinates of the 2 points on opposite sides of A at a distance 3√2 units is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಏನೇನು ಹೇಳಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕಷ್ಟೇ, ಈಸಿ ಇದೆ. If the line through A 4, minus 5 ಅಂತ ಹೇಳಿದ್ದಾರೆ. ಹೌದಾ? ಮತ್ತೆ ಅದು ಇನ್ಕ್ಲಿನೇಷನ್ ಕೊಟ್ಟಿದ್ದಾರೆ at an angle of 45 degree with the x-axis ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ ಈ ತರ x-axis ಇದೆ, 4, minus 5 ಇಲ್ಲೆಲ್ಲೋ ಬರ್ಬೋದು. ಇನ್ನು 4, minus 5 ಅಂತ ಹೋಗ್ತೀನಿ. ಈ ತರ ಒಂದು ಲೈನ್ ಇದೆ, ಈ ಆಂಗಲ್ ನ 45 ಡಿಗ್ರಿ ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಫಸ್ಟ್ ನೋಡಿ ಈಕ್ವೇಶನ್ ಆಫ್ ಲೈನ್ ಅಂತ ಬರ್ಕೊಂಡ್ಬಿಡ್ಬೋದು. ಹೌದಾ? ನೋಡಿ ಈಕ್ವೇಶನ್ ಆಫ್ ಲೈನ್ ಏನಾಗ್ಬಿಡುತ್ತೆ ಅಂತೇಳಿ ಈಸಿ ಇದೆ. ನಾವು ಥೀಟಾ ಈಕ್ವಲ್ ಟು 45 ಡಿಗ್ರಿ ಕೊಟ್ಟಿದ್ದಾರೆ ಅಂದ್ರೆ ಸ್ಲೋಪ್ m is equal to tan 45 ಡಿಗ್ರಿ ಆಗುತ್ತೆ. tan 45 ಡಿಗ್ರಿ ಅಂತ ಹೇಳಿದ್ರೆ 1, ಸ್ಲೋಪ್ 1 ಆಯ್ತು ತಾನೆ. therefore ಈಕ್ವೇಶನ್ ಆಫ್ ಲೈನ್ ಏನಾಗುತ್ತೆ, ಈಕ್ವೇಶನ್ ಆಫ್ ಲೈನ್ ಈಸ್ x minus y is equal to 4, minus 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ 4 plus 5 ಅಂದ್ರೆ x minus y is equal to 9 ಬಂತು. ಹೌದಾ? ಇದು ಈಕ್ವೇಶನ್ ಆಫ್ ಲೈನ್ ಅದು. ಹೌದಾ? ಹೌದಾ? ಹಾಗಾದ್ರೆ ಈಕ್ವೇಶನ್ ನೋಡಿ x minus y minus 9 equal to 0 ಬರ್ಕೊಂತೀನಿ, ಇದು 1 ಅನ್ಕೊಂತೀನಿ. ನೆಕ್ಸ್ಟ್ ನೋಡಿ ಈಗ ಆನ್ಸರ್ ಟು ಕ್ವಶನ್ ಹೋಗ್ಬಿಡ್ತೀವಿ. ಈಗ ನಾವು ಡೈರೆಕ್ಟ್ ಆಗಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಹೌದಾ? ನೋಡಿ ಈಗ ಯಾವ ತರ ಮಾಡ್ಕೊಂತೀವಿ ಅಂತೇಳಿ, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಅದು ಯಾವ ತರ ಇರಬೇಕು ಅಂತ ಹೇಳಿದ್ರೆ ಎಗೆ ಆಪೋಸಿಟ್ ಸೈಡ್ಸ್ ಅಲ್ಲಿ ಇರಬೇಕು. ಅಂದ್ರೆ ಈಗ A 4, minus 5 ಇದೆ ತಾನೆ, ಇಸ್ ಇನ್ಕ್ಲೈನ್ಡ್ ಅಟ್ ಎನ್ ಆಂಗಲ್ ಅಂತ ಹೇಳಿದ್ರೆ ನೋಡಿ the coordinates of the 2 points on opposite sides of A at a distance 3√2 ಅಂತ ಹೇಳಿದ್ದಾರೆ. ಒಂದು ಇಲ್ಲಿ ಬರುತ್ತೆ, ಇನ್ನೊಂದು ಇಲ್ಲಿ ಬರುತ್ತೆ. ನೋಡಿ ಇವೆರಡು ಪಾಯಿಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನೋಡಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಡಿ, ಒಂದೊಂದೇ ಆನ್ಸರ್ ಟು ಕ್ವಶನ್. ಹೌದಾ? ಏನಾದ್ರು ಎರಡೆರಡು ಬಂತು ಅಂದ್ರೆ ಆ ಪಾಯಿಂಟ್ಸ್ ಲೈನಿಗೂ ಸ್ಯಾಟಿಸ್ಫೈ ಆಗ್ಬೇಕು. ಯಾಕಂದ್ರೆ ಆ ಪಾಯಿಂಟ್ಸ್ ಲೈನ್ ಮೇಲೆ ಬರ್ಬೇಕು ತಾನೆ. ಒಂದ್ ಪಾಯಿಂಟ್ ಇಲ್ಲಿ ಬರುತ್ತೆ ಅನ್ಕೊಳ್ಳಿ, ಇನ್ನೊಂದು ಪಾಯಿಂಟ್ ಇಲ್ಲಿ ಬರುತ್ತೆ ಅನ್ಕೊಳ್ಳಿ. ಹೌದಾ? ಈಗ ನೋಡಿ ಫಸ್ಟ್ ಆಪ್ಷನ್ ತಗೊಂತೀನಿ, A 7, 2 ಇದನ್ನ ಲೈನ್ ಮೇಲೆ ಬರುತ್ತಾ ತಗೊಂಡೆ ಅಂದ್ರೆ 7 minus 2 minus 9 ಆಯ್ತು. ಇದಂತೂ 0 ಬರಲ್ಲ, ಅದಕ್ಕೆ A ಅಂತೂ ಬರಲ್ಲ. ಬಿ ಒಳಗೂ 7, 2 ಇದೆ, 7 minus 2 minus 9 ಇದನ್ನು 0 ಆಗಲ್ಲ, ಅದಕ್ಕೆ ಬಿನೂ ಬರಲ್ಲ. ನೋಡಿ ಆಪ್ಷನ್ ಸಿ ತಗೊಂಡೆ ಅಂದ್ರೆ 7, minus 2 ಅಂದ್ರೆ ಏನಾಗ್ಬೋದು, 7 minus of minus plus 2 minus 9 equal to 0 ಸ್ಯಾಟಿಸ್ಫೈ ಆಗುತ್ತೆ. ಜೊತೆಗೆ 1, minus 8 ಅಂತ ಹೇಳಿದ್ದಾರೆ. 1 minus of minus ಅಂದ್ರೆ plus 8 minus 9 ಇದನ್ನು 0 ಆಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ. ಹೌದಾ? ಜೊತೆಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ ನೋಡಿ, ಎ ಇಂದ 4, minus 5. ಹೌದಾ? ಇದನ್ನ ಬಿ ಇದನ್ನ ಸಿ ಅನ್ಕೊಂಡೆ ಅಂದ್ರೆ
ಇದು ಎ. ನೋಡಿ ಎ ಬಿ ಏನಾಗ್ಬೋದು, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್, 4 ಮೈನಸ್ 7 ಅಂದ್ರೆ -3 ಹೋಲ್ ಸ್ಕ್ವೇರ್ ಪ್ಲಸ್ -5 ಪ್ಲಸ್ 2 ಅಂದ್ರೂ -3 ಹೋಲ್ ಸ್ಕ್ವೇರ್ ಅಂದ್ರೆ ರೂಟ್ ಆಫ್ 9 ಪ್ಲಸ್ 9 ಅಂದ್ರೆ √18. √18 ನ 3√2 ಬರೀಬಹುದು. ಇಲ್ಲಿ 3√2 ಅಂತಾನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ಎ ಸಿ ನು ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್, 4 ಮೈನಸ್ 1 ಅಂದ್ರೆ 3 ಸ್ಕ್ವೇರ್, -5 ಪ್ಲಸ್ 8 ಅಂದ್ರೆ ಇದನ್ನು 3 ಸ್ಕ್ವೇರ್ ಅಂದ್ರೆ ರೂಟ್ ಆಫ್ 9 ಪ್ಲಸ್ 9 ಅಂದ್ರೆ √18, ಇದನ್ನು 3√2 ಆಗುತ್ತೆ. ಹೌದಾ? ನೋಡಿ ಎಲ್ಲಾ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಅದಕ್ಕೆ ಆಪ್ಷನ್ ಸಿ ಬರ್ತದೆ ಅಷ್ಟೇ. ಆಯ್ತಲ್ಲ, ಇಲ್ಲಿ ಈಸಿ ಇದೆ. ಅದಕ್ಕೆ ಈ ತರದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋಗ್ಬಿಟ್ರೆ ಈಸಿ ಆಗುತ್ತೆ. ನೋಡಿ ಆಪ್ಷನ್ ಡಿ ನೂ ಬರಲ್ಲ, ಅದರಲ್ಲೂ 7,2 ಇದೆ. 7,2 ಸ್ಯಾಟಿಸ್ಫೈನೇ ಆಗಲ್ಲ ಇದಕ್ಕೆ. 7 ಮೈನಸ್ 2 ಅಂದ್ರೆ 9 ಅಂತೂ ಬರೋದೇ ಇಲ್ಲ ಇಲ್ಲಿ. ಹೌದಾ? ನೆಕ್ಸ್ಟ್ ನೋಡಿ 35. ಈ ತರದ್ದು ರೇರ್ ಕೇಳೋದು. 3 ಲೈನ್ಸ್ ಆರ್ ಕನ್ಕರೆಂಟ್ ಅಂತ ಹೇಳಿದ್ವಿ ಅಂದ್ರೆ, 3 ಲೈನ್ಸ್ ಆರ್ ಕನ್ಕರೆಂಟ್ ಅಂತ ಹೇಳಿದ್ವಿ ಅಂದ್ರೆ ಪಾಸಿಂಗ್ ಥ್ರೂ ದ ಸೇಮ್ ಪಾಯಿಂಟ್ ಆಗಿರುತ್ತೆ ಅಷ್ಟೇ. ಅಂದ್ರೆ ನೋಡಿ ಈ ತರ ಇರಬೇಕು. ನೋಡಿ ಇಫ್ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0 and a3x ಪ್ಲಸ್ b3y ಪ್ಲಸ್ c3 ಈಕ್ವಲ್ ಟು 0 ಆರ್ ಕನ್ಕರೆಂಟ್ ಆಗಿತ್ತು ಅಂದ್ರೆ ದೆನ್ ಡಿಟರ್ಮಿನೆಂಟ್ ಆಫ್ a1 b1 c1, a2 b2 c2, a3 b3 c3 ಈಕ್ವಲ್ ಟು 0 ಇರುತ್ತೆ. ನೋಡಿ ಇಂಪಾರ್ಟೆಂಟ್. ಮತ್ತೆ ಕನ್ಕರೆಂಟ್ ಇತ್ತು ಅಂದ್ರೆ ಈ ತರ ಇರುತ್ತೆ, 3 ಲೈನ್ ಒಂದೇ ಒಂದು ಪಾಯಿಂಟ್ ಇಂದ ಪಾಸ್ ಆಗಿರ್ಬೇಕು. ಹೌದಾ? ಈ ತರ ಇತ್ತು ಅಂದ್ರೆ 3 ಲೈನ್ಸ್ ಆರ್ ಕನ್ಕರೆಂಟ್. ಇದು ಲೈನ್ 1, ಇದು ಲೈನ್ 2, ಇದು ಲೈನ್ 3. ಆಯ್ತಲ್ಲ? ಹಾಗೆ ನೋಡಿ, ಈಗ ಡೈರೆಕ್ಟ್ ಆಗಿ ಏನ್ ಬರೀಬಹುದು ನಾವು, ಗಿವನ್ ಏನಿರೋದು, ಗಿವನ್ x ಮೈನಸ್ 6y ಪ್ಲಸ್ a ಈಕ್ವಲ್ ಟು 0, 2x ಪ್ಲಸ್ 3y ಪ್ಲಸ್ 4 ಈಕ್ವಲ್ ಟು 0, x ಪ್ಲಸ್ 4y ಪ್ಲಸ್ 1 ಈಕ್ವಲ್ ಟು 0 ಆರ್ ಕನ್ಕರೆಂಟ್ ಅಂತ ಕೊಟ್ಟಿದ್ದಾರೆ. ಹೌದಾ? ಕನ್ಕರೆಂಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಡೈರೆಕ್ಟ್ ಡಿಟರ್ಮಿನೆಂಟ್ ಆಫ್ 1 ಮೈನಸ್ 6a, 2 3 4, 1 4 1 ಈಕ್ವಲ್ ಟು 0. ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎ ಕಂಡು ಹಿಡಿಬೇಕಷ್ಟೇ. ನೋಡಿ ಹಾಗಾದ್ರೆ ಎಕ್ಸ್ಪ್ಯಾಂಡ್ ಮಾಡಿದೆ ಅಂತ ಏನ್ ಬರುತ್ತೆ, 1 ಇಂಟು 3 ಮೈನಸ್ 16 ಪ್ಲಸ್ 6 ಇಂಟು 2 ಮೈನಸ್ 4 ಪ್ಲಸ್ a ಇಂಟು 8 ಮೈನಸ್ 3 ಈಕ್ವಲ್ ಟು 0. ಅಂದ್ರೆ 3 ಮೈನಸ್ 16 ಅಂತ ಹೇಳಿದ್ರೆ ಮೈನಸ್ 13, 2 ಮೈನಸ್ 4 ಅಂದ್ರೆ ಮೈನಸ್ 2, ಮೈನಸ್ 12 ಪ್ಲಸ್ 5a ಈಕ್ವಲ್ ಟು 0. ಅಂದ್ರೆ 5a ಇಸ್ ಈಕ್ವಲ್ ಟು 25. ಹಾಗಾದ್ರೆ a ಇಸ್ ಈಕ್ವಲ್ ಟು 5 ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಡಿ ಬರುತ್ತೆ. ಆಯ್ತಲ್ಲ? ನೋಡಿ ಕನ್ಕರೆಂಟ್ ಇಂದು ಕೇಳ್ತಾ ಇರ್ತಾರೆ, ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು. ಆಯ್ತಲ್ಲ? ನೋಡಿ ಇಲ್ಲಿ ಒಟ್ಟು ಇಷ್ಟು ಸ್ಟ್ರೇಟ್ ಲೈನ್ ಇನ್ ಪ್ರಾಬ್ಲಮ್ಸ್ ಕರೆಕ್ಟ್ ಆಗಿ ಗೊತ್ತಿರಲಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಇಂಪಾರ್ಟೆಂಟ್ ಇದು. ಸ್ಟ್ರೇಟ್ ಲೈನ್ ಇಂದ ನಿಮಗೆ KCET-ಗೆ 1 or 2 ಕ್ವಶನ್ಸ್ ಕೇಳ್ಬೋದು. ಇದ್ರ ಜೊತೆ ನೋಡಿ ಸ್ಟ್ರೇಟ್ ಲೈನ್ ಇಂದ ವಿಡಿಯೋ ಕ್ಲಾಸ್ ನೋಡ್ಕೊಂಡಿರಿ, ಅದರಲ್ಲೂ ಸ್ವಲ್ಪ ಬೇರೆ ಬೇರೆ ಟೈಪಿನ ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ. ಅವೆರಡು ಅರ್ಥ ಆಯ್ತು ಅಂದ್ರೆ ಅಲ್ಲಿ ಸ್ಟ್ರೇಟ್ ಲೈನ್ ಈಸಿ ಆಗುತ್ತೆ. ಆಯ್ತಲ್ಲ? ಥ್ಯಾಂಕ್ ಯು.